ಮೂರು ಘೋಷಣೆಗಳು, ಎರಡು ಕೈ ಎತ್ತಿ ಹೇಳೋಣ. ಭಾರತ್ ಮಾತಾ ಕಿ ವಂದೇ, ಜೈ ಶ್ರೀರಾಮ್. ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ಈ ಸಂಸ್ಥೆ ವತಿಯಿಂದ ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ, ಈ ವಿಷಯವನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌರವಾನ್ವಿತ ಚಿಂತಕರು, ನಿವೃತ್ತ ಪ್ರಾಂಶುಪಾಲರು ಆದಂಥ ಎಚ್ ರಾಜಪ್ಪನವರು ವಹಿಸ್ಕೊಂಡಿದ್ದಾರೆ. ಇನ್ನಿಬ್ಬರು ಹಿರಿಯರು, ಎ ನಾರಾಯಣಸ್ವಾಮಿಯವರು, ಅವರು ಮಾಜಿ ಕೇಂದ್ರ ಮಂತ್ರಿಗಳು, ವಿಷ್ಣುಕಾಂತ್ ಎಸ್ ಚಟ್ಪಳ್ಳಿಯವರು ಮಾಜಿ ಉಪಕುಲಪತಿಗಳು ಅಂತ ಗಣ್ಯರ ಸಭೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಪೂಜ್ಯ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು. ಪವಿತ್ರವಾದಂಥ ಸಂವಿಧಾನದ ಪುಣ್ಯ ರಥವನ್ನು ನಾನು ಇಲ್ಲಿವರೆಗೆ ಹೇಳ್ಕೊಂಡು ಬಂದಿದ್ದೇನೆ. ಕೇಳ್ತಾ ಇಲ್ಲ? ಪವಿತ್ರವಾದಂಥ ಸಂವಿಧಾನದ ಪುಣ್ಯದ ರಥವನ್ನು ನಾನು ಇಲ್ಲಿವರೆಗೆ ಹೇಳ್ಕೊಂಡು ಬಂದಿದ್ದೇನೆ. ಅದನ್ನು ಮುಂದಕ್ಕೆ ತಳ್ಳಿ, ದಯವಿಟ್ಟು ಯಾರೂ ಅದನ್ನು ಹಿಂದಕ್ಕೆ ತಳ್ಳುವಂಥ ಪ್ರಯತ್ನ ಮಾಡಬೇಡಿ ಅಂತ. ಆ ಎರಡನೇ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡಂಥವರು ನಮ್ಮ ದೇಶದ ಆಗದ ಪ್ರಧಾನಮಂತ್ರಿಯಾದಂಥ ಇಂದಿರಾ ಗಾಂಧಿಯವರು. ಅವರೇ ತುರ್ತು ಪರಿಸ್ಥಿತಿ ಅಂತಂದರು. ಈ ಸಂದರ್ಭದಲ್ಲಿ ನನಗೆ ನೆನಪು ಬರ್ತಾ ಇರುವಂಥ ಒಬ್ಬ ಮಹಾನ್ ಚೇತನ, ಈ ದೇಶದ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದಂಥ ಚಿಂತಕ, ಹಿಂದುತ್ವದ ಪ್ರತಿಪಾದಕ, ರಾಷ್ಟ್ರೀಯ ಚಿಂತನೆಗೆ ಬದ್ಧರಾಗಿರುವಂಥ ಒಳ್ಳೆಯ ಭಾಷಣಕಾರ, ಒಳ್ಳೆಯ ಬರಹಗಾರ, ಒಳ್ಳೆಯ ಒಬ್ಬ ರಾಜಕೀಯ ಪಾರದರ್ಶಕತ್ವವನ್ನು ಇಟ್ಟುಕೊಂಡಂಥ ಒಬ್ಬ ವ್ಯಕ್ತಿ, ಮಹಾನ್ ಚೇತನ ಭಾನುಪ್ರಕಾಶ್ ಅವರನ್ನು ಈ ಕಾರ್ಯಕ್ರಮದಲ್ಲೇ ನಾವು ನೋಡಬೇಕಾಗಿತ್ತು. ಅಕಾಲಿಕ ಮರಣದಿಂದಾಗಿ ನಮಗೆ ನೋಡಲಿಕ್ಕಾಗಲಿಲ್ಲ. ಅವರಿಗೆ ನನ್ನ ಮೊದಲ ಶ್ರದ್ಧಾಂಜಲಿ. ಜೂನ್ 12, 1975 ಆ ದಿವಸ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು. ಒಬ್ಬರು ಮಾಜಿ ಸಂಸದರು ರಾಜನಾರಾಯಣ್ ಅಂತ ಹೇಳುವಂಥವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ 1971 ಒಂದು ದಾವೆಯನ್ನು ಹೂಡುತ್ತಾರೆ. ಅವರು ಆ ದಾವೆ ಏನಿತ್ತು ಅಂತ ಕೇಳಿದರೆ, ಇಂದಿರಾ ಗಾಂಧಿಯವರು ಭ್ರಷ್ಟಾಚಾರ ಮಾಡಿ, ಸ್ವಜನ ಪಕ್ಷಪಾತ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಅದನ್ನು ರದ್ದು ಮಾಡಬೇಕು ಅಂತ. ಇಂದಿರಾ ಗಾಂಧಿಯವರು ಯಾರು ಅಂತ ನಿಮಗೆ ಗೊತ್ತಿರಬೇಕು. 1000 ವರ್ಷದ ಸುದೀರ್ಘವಾದಂಥ ಸ್ವಾತಂತ್ರ್ಯ ಹೋರಾಟ ನಮ್ಮದು. ಲಕ್ಷಾಂತರ ಜನರ ಬಲಿದಾನದಿಂದ ಆ ಹೋರಾಟದ ಕೊನೆಯ ಹೊತ್ತಿನಲ್ಲಿ ಕಾಂಗ್ರೆಸ್ ಬಂತು. ಕಾಂಗ್ರೆಸ್ಸಿನ ನೇತೃತ್ವದಿಂದಾಗಿ ನಮ್ಮ ದೇಶಕ್ಕೆ ತೊಂದರೆ ಆಯಿತು. ಅಧಿಕಾರದ ಲಾಲಸೆಗೋಸ್ಕರ ದೇಶವನ್ನು ವಿಭಜನೆ ಮಾಡಿದರು. ಇನ್ನೂ ಒಂದು ತಪ್ಪಾಗಿರೋದೇನು ಅಂತ ಕೇಳಿದರೆ, ಈ ದೇಶದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರನ್ನು ಆಯ್ಕೆ ಮಾಡಿದರು. ಅವರಿಗೆ ಈ ದೇಶದ ಧರ್ಮ, ಸಂಸ್ಕೃತಿ ಅದೇನು ಗೊತ್ತಿರಲಿಲ್ಲ ಅವರಿಗೆ. ಅವರ ಕಾಲಘಟ್ಟದಲ್ಲಿ ನಾವು ಇವತ್ತೇನು POK ಅಂತ ಹೇಳ್ತೇವೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಅದನ್ನು ಬಿಟ್ಟುಕೊಟ್ಟಿರೋದು. 43,000 ಚದರ ಕಿಲೋಮೀಟರ್ ಭೂಮಿಯನ್ನು ಚೀನಕ್ಕೆ ಬಿಟ್ಟುಕೊಟ್ಟಿರೋದು. ಹುಚ್ಚುತನದಿಂದ ಹಿಂದೂ ಮುಸ್ಲಿಂ ಬಾಯಿ ಅಂತ ಪಾಕಿಸ್ತಾನವನ್ನು ಕೊಟ್ಟೆವು, POKವನ್ನು ಕೊಟ್ಟೆವು.
ಹಿಂದೂ ಚೀನಿ ಬಾಯಿ ಬಾಯಿ ಅಂತ 43,000 ಚದರ ಕಿಲೋಮೀಟರ್ ಭೂಮಿಯನ್ನು ಚೀನಾಕ್ಕೆ ಕೊಟ್ಟೆವು. ಆ ಪ್ರಧಾನಮಂತ್ರಿಯವರು 1964ರಲ್ಲಿ ನಿಧನರಾಗ್ತಾರೆ. ಭ್ರಷ್ಟಾಚಾರ ತುಂಬಿದಂಥ ವಾತಾವರಣ. ಆದರೆ ಸುದೈವದಿಂದ ಆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆದರು. ಆದರೆ ದುರ್ದೈವದಿಂದ 1.5 ವರ್ಷದಲ್ಲಿ ಅವರು ನಿಧನರಾದರು. ಮುಂದೆ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದರೆ ಮತ್ತೆ ಕುಟುಂಬದ ಕಲ್ಪನೆ. ಮತ್ತೆ ಆಗಿರುವಂಥದ್ದು ಜವಾಹರ್ಲಾಲ್ ನೆಹರೂರವರ ಮಗಳು ಶ್ರೀಮತಿ ಇಂದಿರಾ ಗಾಂಧಿ. ಆ ಗಾಂಧಿ ಶಬ್ದವು ಭಾರಿ ವಿಚಿತ್ರ. ಅವರು ಮದುವೆ ಆಗಿರೋದು ಫಿರೋಜ್ ಗಾಂಧಿ. ಇವರು ಈ ನಮ್ಮ ಜನ ಭಾರಿ ಮುಗ್ಧ ಜನ. ಅದಕ್ಕೋಸ್ಕರ ಅವ್ರ ಯೋಚನೆ ಆ ಗ್ಯಾಂಡಿಯನ್ನು ಗಾಂಧಿ ಮಾಡಿದರೆ ಹೇಗೆ ಅಂತ. ಹಾಗೆ ಗಾಂಧಿ ಆಗಿರೋದು ಅವರು ಆ ತಮ್ಮನ್ನು ತಾವರು ಮಹಾತ್ಮ ಅಂತ ಕರ್ಕೊಂಡಂಥ ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ ಅಲ್ಲ, ಆ ವಂಶಸ್ಥರು ಅಲ್ಲ ಅವರು. ಆದರೆ ಇದನ್ನು ದುರುಪಯೋಗಪಡಿಸ್ಕೊಂಡ್ರು. ಅವರು ಆಡಳಿತವನ್ನು ನಡೆಸಿದರು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಿನ ಹಂತವನ್ನು ಏರ್ತಾ ಬಂದರು. ಅಂಥ ಒಬ್ಬ ಪ್ರಭಾವಿಶಾಲಿ ಪ್ರಧಾನಮಂತ್ರಿ. ಅಂಥ ಪ್ರಧಾನಮಂತ್ರಿಯರ ವಿರುದ್ಧ ರಾಜನಾರಾಯಣ ಹೋಗಿರೋದು ಕೋರ್ಟಿಗೆ. ಕೋರ್ಟ್ನಲ್ಲಿ ಪ್ರಧಾನಮಂತ್ರಿಯರ ವಿರುದ್ಧ ಕೊಡುವಂಥ ತಾಕತ್ತು ಸಾಮಾನ್ಯ ಯಾರಿಗಿಲ್ಲ. ಆದರೆ ನಮ್ಮ ಅದೃಷ್ಟ, ನ್ಯಾಯಾಲಯ ಆ ಮಟ್ಟಕ್ಕೆ ಹೋಗಿತ್ತು. ಜಗಮೋಹನ್ ಲಾಲ್ ಸಿನ್ಹಾ ಅಂತ ಹೇಳುವಂಥವರು 12ನೇ ತಾರೀಕಿಗೆ ಜೂನ್ 1975ಕ್ಕೆ ಇಂದಿರಾ ಗಾಂಧಿಯವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ, ಅದಕ್ಕೋಸ್ಕರ ಅವರು ಸ್ಥಾನದಿಂದ ಕೆಳಗಿಳಿಬೇಕು, ಮುಂದಿನ 6 ವರ್ಷ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವ ಹಾಗಿಲ್ಲ ಅಂತ ಹೇಳುವಂಥ, ಅವರಿಗೆ ಆಘಾತ ಆಗುವಂಥ, ಇಡೀ ಜನಕ್ಕೆ, ಒಂದು ದೇಶದ ಜನಕ್ಕೆ ಒಂದು ರೀತಿಯಲ್ಲಿ ಖುಷಿ ಆನಂದ ತಂದು ಕೊಡುವಂಥ ಒಂದು ಘಟನೆ ನಡೆಯಿತು. ಅದಾದ ತಕ್ಷಣ ಸಾಮಾನ್ಯ ಒಬ್ಬ ವ್ಯಕ್ತಿ, ಹಿಂದಿನ ಪ್ರಧಾನಮಂತ್ರಿಯಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರೈಲ್ವೆ ಮಂತ್ರಿ ಆಗಿದ್ದಾಗ ಒಂದು ರೈಲ್ವೆ ಅಪಘಾತ ಆಗಿದೆ ಅಂತ ಹೇಳೋದಕ್ಕೋಸ್ಕರ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆದರೆ ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಹೈಕೋರ್ಟು ತೀರ್ಪು ಕೊಟ್ಟಾಗಲೂ ಇವರು ರಾಜೀನಾಮೆ ಕೊಡಲಿಲ್ಲ. ಅದರ ಬದಲು ಉಳ್ಕೊಳ್ಳೋದೇ ಹೇಗೆ ಅಂತ ಯೋಚನೆ ಮಾಡಿದರು. ವಾತಾವರಣ ಹೇಗಿತ್ತು ಆವಾಗ? ದೇಶದಾದ್ಯಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಂದೋಲನಗಳು ನಡೀತಾ ಇತ್ತು. ಒಂದು ಕಡೆಯಲ್ಲಿ ವಿದ್ಯಾರ್ಥಿ ಆಂದೋಲನ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ABVP ಅದರ ಕಡೆಯಿಂದ, ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ನಲ್ಲಿ ಇದ್ದು ಒಂದು ಸಂದರ್ಭದಲ್ಲಿ RSSನ್ನು ವಿರೋಧ ಮಾಡ್ತಾ ಇದ್ದಂಥ, ಹಿಂದುತ್ವವನ್ನು ವಿರೋಧ ಮಾಡ್ತಾ ಇದ್ದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ. ಅವರಿಬ್ಬರು ಒಟ್ಟಿಗೆ ಸೇರಿ ಸಮಗ್ರ ಕ್ರಾಂತಿ ಅಂತ ಹೇಳುವಂಥ ದೃಷ್ಟಿಯಿಂದ ದೊಡ್ಡ ದೊಡ್ಡ ಸಭೆಗಳು, ಮೆರವಣಿಗೆಗಳು, ಕಾರ್ಯಕ್ರಮಗಳು ಮಾಡ್ತಾಯಿತ್ತು. ಇಡೀ ದೇಶದಲ್ಲಿ ಅದೊಂದು ಹೊಸ ವಾತಾವರಣವನ್ನು ನಿರ್ಮಾಣ ಮಾಡ್ತಾಯಿತ್ತು ಇಂದಿರಾ ಗಾಂಧಿಯವರ ವಿರುದ್ಧ. ಸರಿಸರಿಯಾಗಿ ಇದು ಬಂತು, ಆ ಹೋರಾಟನೂ ನಡೀತಾ ಇತ್ತು. ಅದಕ್ಕೋಸ್ಕರ ಅವರು ಯೋಚನೆ ಮಾಡಿದರು, ನಾನೀಗ ಕೆಳಗೆ ಇಳಿಯುವ ಹಾಗಿಲ್ಲ. ನಾನಾಗಲೇ ಹೇಳಿದೆ, ಸ್ವಲ್ಪ ಮಾನ ಮರ್ಯಾದೆ ಗೌರವ ಏನಾದರೂ ಇದ್ದರೆ ಇಳಿಬೇಕಾಗಿತ್ತು. ಅದರ ಬದಲು ಅವರ ತೊರೆಯಲ್ಲಿರುವಂಥ ಒಬ್ಬ SS ರೇ ಅಂತ ಹೇಳುವಂಥ ಒಬ್ಬ ವಕೀಲ, ಕಾನೂನು ಮಂತ್ರಿ, ಅವರ ಜೊತೆಯಲ್ಲಿ, ಅವರ ಚೇಲಾಗಳ ಜೊತೆಯಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಒಂದು ದೊಡ್ಡ ರ್ಯಾಲಿ 25ನೇ ತಾರೀಕಿಗೆ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ, ಜಾರ್ಜ್ ಫರ್ನಾಂಡಿಸರ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಡೆದಿದೆ. ಆದರೆ ಇವರು 12 ದಿವಸ 13 ದಿವಸ ಯೋಚನೆ ಮಾಡಿದ್ದೇ ಬೇರೆ. ಅವರು ಯೋಚನೆ ಮಾಡಿದರು. ಆಮೇಲೆ SS ರೇ ಹೇಳಿದ್ರೆ, ನೀವೇನು ತಲೆಬೇಸಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ, ನೀವು ರಾಜೀನಾಮೆ ಕೊಡಬೇಕಾದ್ದಿಲ್ಲ, ಸಂವಿಧಾನದಲ್ಲಿ ಒಂದು ಅವಕಾಶ ಇದೆ ಅಂತ. ಸಂವಿಧಾನವನ್ನು ಓದ್ತಾ ಹೋದಾಗ ಒಂದು ಗೆರೆ ಅವರಿಗೆ ಸಿಕ್ಕಿತು. ಅದೇನು ಅಂತ ಹೇಳಿದರೆ, ಭಾರಿ ದೊಡ್ಡ ರೀತಿಯಲ್ಲಿ ದೇಶದ ಮೇಲೆ ಆಕ್ರಮಣ ಆದಾಗ ಇಂಟರ್ನಲ್ ಎಮರ್ಜೆನ್ಸಿ, ಆಂತರಿಕ ತುರ್ತು ಪರಿಸ್ಥಿತಿ
ಅದನ್ನು ಜಾರಿಗೆ ತರುವಂಥ ಅವಕಾಶ ಸಂವಿಧಾನದಲ್ಲಿ ಇದೆ ಅಂತ. ಅದಕ್ಕೋಸ್ಕರ ಅದನ್ನೇ ಉಪಯೋಗ ಮಾಡಿಕೊಳ್ಳೋಣ. ಇಡೀ ದೇಶದಲ್ಲಿ ಗೊಂದಲಗಳೆಲ್ಲ ನಡೀತಾ ಇದೆ, ಅದನ್ನೇ ಉಪಯೋಗ ಮಾಡಿಕೊಳ್ಳೋಣ ಅಂತ ಹೇಳೋದಕ್ಕೋಸ್ಕರ ಈ ರೇ ರಾತ್ರಿ 25ನೇ ತಾರೀಕು 11:45 ಗಂಟೆಗೆ ನಮ್ಮ ದೇಶದಲ್ಲಿ ಆಗಿದ್ದಂಥ ಒಬ್ಬ ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷ ಫಕ್ರುದ್ದೀನ್ ಅಲಿ ಅಹ್ಮದ್ ಅವರ ಹತ್ರಕ್ಕೆ ಹೋಗಿ ಆವಾಗೊಂದು ಚಿತ್ರನೂ ಬಂದಿತ್ತು, ವ್ಯಂಗ್ಯ ಚಿತ್ರ. ಅದರಲ್ಲಿ ಬಾತ್ ಟಬ್ಬಿನಲ್ಲಿ ಅವರಿದ್ದು ಅಲ್ಲೇ ಸಹಿ ಹಾಕ್ತಾರೆ ಅವರು. ಅಂಥ ಮನುಷ್ಯ ಇನ್ನೂ ಇದ್ದರೆ ಇನ್ನೊಂದು ಸ್ವಲ್ಪ ತನ್ನಿ ನಾನು ಹಾಕ್ತೇನೆ ಅಂತ ಹೇಳೋ ಅಂಥ ರಬ್ಬರ್ ಸ್ಟ್ಯಾಂಪ್ ಫಕ್ರುದ್ದೀನ್ ಅಲಿ ಅಹ್ಮದ್ ಅದಕ್ಕೆ ಸಹಿ ಹಾಕಿದ್ದು. ದೇಶವನ್ನು ಉದ್ದೇಶಿಸಿ ಮಾತಾಡಬೇಕಾಗಿದ್ದು ಮಾತಾಡಿಲ್ಲ. ಅದರ ಬದಲು ಎಲ್ಲ ಪತ್ರಿಕೆಗಳು ಯಾವುದಿತ್ತೋ ಆ ಪತ್ರಿಕೆಗಳಿಗೆ ಆವತ್ತಿನ ಕಾಲದಲ್ಲಿ, ಇವತ್ತಿನ ವ್ಯವಸ್ಥೆಗಳು ಬೇರೆ ಇದೆ, ಆವತ್ತಿನ ಕಾಲದಲ್ಲಿ ವಿದ್ಯುತ್ತು ಅದಕ್ಕೆ ಸಪ್ಲೈ ಮಾಡಬೇಕು, ಪತ್ರಿಕೆಗಳಿಗೆ ಮುದ್ರಣ ಆಗಬೇಕಾದ್ರೆ ವಿದ್ಯುತ್ತನ್ನು ನಿಲ್ಲಿಸಿಬಿಟ್ರು. ಅಂದರೆ ಯಾವುದೂ ಗೊತ್ತಾಗಬಾರದು ಜನಗಳಿಗೆ ಅಂತ. ಮರುದಿವಸ ಬೆಳಿಗ್ಗೆ ರೇಡಿಯೋದಲ್ಲಿ ಅವರು ಭಾಷಣ ಮಾಡಿದರು. ಆದರೆ ಬೆಳಗ್ಗೆ ರೇಡಿಯೋದಲ್ಲಿ ಭಾಷಣ ಮಾಡುವುದರ ಮೊದಲು ಯಾವಾಗ ಇದು 12:30 ಗಂಟೆಗೆ ಜಾರಿಗೆ ಬಂತ, ಅದಾಗಿ ಬೆಳಗ್ಗೆ ಆಗೋದರ ಒಳಗೆ ದೇಶದ ಭಾರಿ ಪ್ರಮುಖರು ಅಂತ ಹೇಳುವಂಥ 567 ಜನರನ್ನು ಬಂಧನ ಮಾಡಿಯಾಗಿತ್ತು. ಅದರಲ್ಲಿ ಪಾರ್ಲಿಮೆಂಟ್ ನಿಯೋಗದಲ್ಲಿ ಬಂದಂಥ ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿಯವರು, ಮಧು ದಂಡವತಿಯವರು, ಎಸ್ ಮಿಶ್ರಾ ಅವರು ಬೆಂಗಳೂರಿಗೆ ಬಂದಿರು. ಪಾರ್ಲಿಮೆಂಟ್ ನಿಯೋಗ ಅದೇ ಪಾರ್ಲಿಮೆಂಟ್ ಇಲ್ಲಿಗೆ ಕಳಿಸಿರೋದು. ಅವರನ್ನು ರಾತ್ರಿ ಗಾಢ ನಿದ್ರೆಯಲ್ಲಿರುವಂಥ ಸಂದರ್ಭದಲ್ಲೇ ಅವರನ್ನು ಬಂಧನ ಮಾಡಲಾಯಿತು. ಇಡೀ ದೇಶದಲ್ಲಿ ಅಂಥ ವ್ಯಕ್ತಿಗಳು 567 ಜನರನ್ನು ಒಂದು 3-4 ಗಂಟೆಗಳ ಒಳಗೆ ಬಂಧನ ಆಯಿತು. ಇನ್ನು ಸಾವಿರಾರು ಜನ ಯಾರ್ಯಾರು ಇಂದಿರಾ ಗಾಂಧಿಯ ವಿರೋಧವಾಗಿದ್ದರೋ ಅವರನ್ನೆಲ್ಲರೂ ಬಂಧಿಸಲಿಕ್ಕೆ ಪ್ರಾರಂಭ ಮಾಡಿದರು. ಬೇರೆ ಬೇರೆ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳಿತ್ತು, ಸಿಂಡಿಕೇಟ್ ಕಾಂಗ್ರೆಸ್ ಇತ್ತು, ಪ್ರಜಾಪ್ರಭುತ್ವದ ಒಂದು ಪಕ್ಷ ಅಂತ ಹೇಳುವಂಥದ್ದಿತ್ತು, CPI ಇತ್ತು, ಇಂಥ ಪಕ್ಷಗಳೆಲ್ಲ ಇದ್ದು ಯಾರ್ಯಾರು ಪ್ರಮುಖರು ಕಾಣ್ತಾರೆ ಅವರೆಲ್ಲ ಬಂಧನ ದಿಗ್ಭ್ರಮೆ. ಒಂದು ರೀತಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಯಾರ್ಯಾರು ಈ ರೀತಿಯ ನಾಯಕರು ಅಂತ ಇದ್ದರೋ ಅವರೆಲ್ಲ ಭೂಗತರಾದರು. ಒಂದು ವಾರದೊಳಗೆ ಇಡೀ ದೇಶ ಸ್ತಬ್ಧ. ಅದಕ್ಕೆ ಅವರು ಹೇಳಿಕೆಯನ್ನು ಕೊಟ್ಟರು ಇಂದಿರಾ ಗಾಂಧಿಯವರು. ನೋಡಿ ಹೇಗಿದೆ, ನಾನು ತುರ್ತು ಪರಿಸ್ಥಿತಿಯಿಂದ ತಂದದ್ದರ ಪರಿಣಾಮ ಎಲ್ಲ ರೈಲುಗಳು ಸಮಯಕ್ಕೆ ಸರಿಯಾಗಿ ಹೋಗುತ್ತೆ, ಎಲ್ಲ ಇಲಾಖೆಗಳಲ್ಲಿಗೆ ಕಾರ್ಮಿಕರು ಸಮಯಕ್ಕೆ ಸರಿಯಾಗಿ ಬಂದು ಚೆನ್ನಾಗಿ ಕೆಲಸ ಮಾಡ್ತಾರೆ. ಈ ರೀತಿಯ ವಾತಾವರಣವನ್ನು ಇಂದಿರಾ ಗಾಂಧಿಯವರು ನಿರ್ಮಾಣ ಮಾಡಿದರು. ಜನ ಹೊರಗೆ ಬರಲಿಕ್ಕೆ ಧೈರ್ಯ ಇಲ್ಲ. ಇಂದಿರಾ ಗಾಂಧಿಯವರ ವಿರುದ್ಧ ಮಾತಾಡೋ ತಾಕತ್ತು ಯಾರಿಗಿಲ್ಲ. ಅನೇಕ ಹಳ್ಳಿ ಮೂಲೆಗಳಲ್ಲಿ ಯಾರ್ಯಾರು ಕಾಂಗ್ರೆಸ್ನವನಿದ್ನೋ ಅವನೇ ತನ್ನ ಸ್ವಂತ ಲಾಭಕ್ಕೋಸ್ಕರ ಯಾರ ವಿರುದ್ಧ ಇದ್ದನೋ ತಾನೇ ಇಂದಿರಾ ಗಾಂಧಿ ಅಂತ ಮಾಡಿ ಎಲ್ಲ ಪೊಲೀಸರಿಂದ ಅವರನ್ನು ಅರೆಸ್ಟ್ ಮಾಡ್ತಾಯಿದ್ರು. ಮನೆಗೆ ಪೊಲೀಸರು ಬರ್ತಾಯಿದ್ರು, ಬಾಗಿಲನ್ನು ಹೊಡಿತಾಯಿದ್ರು, ಮನೆಯವರ ಮೇಲೆ ಆಘಾತ ಮಾಡ್ತಾಯಿದ್ರು. ಅಲ್ಲಿದ್ದಂಥ ಕಾರ್ಯಕರ್ತರನ್ನು ಹೇಳ್ಕೊಂಡು ಹೋಗ್ತಾಯಿದ್ರು. ಕಾರ್ಯಕರ್ತರು ಹೌದು ಅಲ್ಲಿ ಒಟ್ಟು ಅವನಿಗೆ ಆಗದಿಂಥವರೆಲ್ಲ ಅದು ಇಂದಿರಾ ಗಾಂಧಿ ವಿರೋಧ ಅಂತ ಹೇಳ್ಕೊಂಡು ಇನ್ನೂ ಒಂದು ಭಯಾನಕವಾದಂಥ ವಾತಾವರಣ ಆ ಸಂದರ್ಭದಲ್ಲಿತ್ತು. ನನಗೆ ನೆನಪಿದೆ, ನಮ್ಮ ಊರಿಂದ ಮಂಗಳೂರಿಂದ ಪುತ್ತೂರಿಗೆ ಹೋಗುವಂಥ ಒಂದು ಬಸ್ 50 ಕಿಲೋಮೀಟರ್ ಮಧ್ಯದಲ್ಲಿ ಒಂದು BC ರೋಡ್ ಅಂತ ಒಂದು ಜಾಗ ಬರುತ್ತೆ. ಒಬ್ಬ ಬಸ್ನಲ್ಲಿ ಪಕ್ಕದಲ್ಲಿ 3 ಸೀಟ್ ಇರುತ್ತೆ, ಈಗ ಇಲ್ಲ ಅದು, ಪಕ್ಕದ 3 ಸೀಟ್ ಇರುತ್ತೆ. ಅದರಲ್ಲಿ ಒಬ್ಬ ಅವನು ಇಂದಿರಾ ಗಾಂಧಿ ಹೆಸರು ಹೇಳಲಿಲ್ಲ, ಆದರೂ ಭಾರಿ ಕಷ್ಟ ಆಯ್ತು ರೀ, ಭಾರಿ ಸಮಸ್ಯೆ ಆಯಿತು, ಏನು ಮಾತಾಡುವಾಗಿಲ್ಲ, ಪತ್ರಿಕೆಯಲ್ಲಿ ಏನು ವಿಷಯ ಬರುವ ಹಾಗಿಲ್ಲ ಅಂತ ಅವನು ಹೇಳ್ತಾ ಇದ್ದ. ಆ ಡ್ರೈವರ್ ಅವನನ್ನು ಪುತ್ತೂರಿಗೆ ಕರ್ಕೊಂಡು ಹೋದ ಬದಲು ಸೀದಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ. ಮಾತಾಡುವಾಗಿ ಇಲ್ಲ ಯಾರು ಕೂಡ, ಪತ್ರಿಕೆಯಲ್ಲಿ ಯಾವುದೇ ಮುದ್ರಣ ಆಗುವಾಗಿಲ್ಲ. 26ನೇ ತಾರೀಕಿಗೆ ಬೆಳಿಗ್ಗೆ ಎಲ್ಲ ಪತ್ರಿಕೆಗಳು ಕೂಡ ಸಾಮಾನ್ಯ ಇಂದಿರಾ ಗಾಂಧಿ ಪರವಾಗಿದ್ದಂಥ ಪತ್ರಿಕೆಗಳನ್ನು ಬಿಟ್ಟರೆ ಉಳಿದೆಲ್ಲ ಪತ್ರಿಕೆಗಳು ಕೂಡ ಸಂಪಾದಕೀಯ ಬರೀಲಿಲ್ಲ, ಒಂದು ಕಪ್ಪು ಬಣ್ಣ ಹಾಕಿಬಿಟ್ರು ಅಷ್ಟೇ. ಯಾರೂ ಬರೆಯೋ ಹಾಗಿಲ್ಲ, ರೇಡಿಯೋ ಮಾತಾಡುವಾಗಿಲ್ಲ, ಭಾಷಣ ನಾವು ಮಾಡುವಾಗಿಲ್ಲ. ಯಾವುದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ಅಂದರೆ ವೈಯಕ್ತಿಕ ಒಂದು ಸ್ವಾತಂತ್ರ್ಯ ಏನಿತ್ತು ಅದನ್ನು ಪೂರ್ತಿ ಹರಣ ಮಾಡಿದಂಥ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿತ್ತು. 2 ತಿಂಗಳು ಹೋಯಿತು, 3 ತಿಂಗಳು ಹೋಯಿತು, ಹಾಗೆ ಯಾರು ಮಾತಾಡೋಗಿಲ್ಲ. ಇಂದಿರಾ ಗಾಂಧಿ ಸರ್ವಾಧಿಕಾರಿ, ಮನೆಯಿಂದ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ,
ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಒಂದು ನಿರ್ಣಯವನ್ನು ಕೈಗೊಂಡಿತು. ಆ ನಿರ್ಣಯ ಏನಪ್ಪ ಅಂತ ಕೇಳಿದರೆ, ಅದನ್ನು ಹಿರಿಯರು ನಾಗ್ಪುರದಿಂದ ಬೆಂಗಳೂರಿಗೆ ರವಾನೆ ಮಾಡಿದರು. ನವಂಬರ್ 14ನೇ ತಾರೀಕಿನಿಂದ ಜನವರಿ 14ನೇ ತಾರೀಕಿನವರೆಗೆ ಪ್ರತಿ ತಾಲೂಕು ಕೇಂದ್ರದಲ್ಲಿ 15 ಜನರ ಒಂದು ತಂಡ ಈ ಸರ್ವಾಧಿಕಾರದ ವಿರುದ್ಧ ಒಂದು ಮೆರವಣಿಗೆ ಮಾಡಬೇಕು, ಘೋಷಣೆಗಳನ್ನು ಕೂಗಬೇಕು. ಎಲ್ಲರಿಗೂ ಆಶ್ಚರ್ಯ, ಹುಚ್ಚು ಅಂತ ಹೇಳಿದರು. ಈಗಾಗಲೇ ಮನೆ ಮನೆಯಿಂದ ಎಳ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಆ ಬಡಪಾಯಿಗಳನ್ನು ನೀವು ಆ ಹುಲಿಯ ಗುಹೆಗೆ ನೀವು ನುಗ್ಗಿಸ್ತೀರಾ ಅಂತ ಹೇಳುವಂಥದ್ದೇ ಬಂತು. ಇದು ಹಿಂದೆನೂ ಆಗಿದೆ. ಈಗೊಬ್ಬರು ಸಾವರ್ಕರ್ ಬರೆದಂಥ ಒಂದು ದೇಶಭಕ್ತಿ ಹಾಡನ್ನು ಹಾಡಿದರು. ಸಾವರ್ಕರ್ ಹೀಗೆ, ಸಾವರ್ಕರ್ಗೆ ಗೊತ್ತಿರಲಿಲ್ವಾ ನಾನು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದರೆ ನನಗೆ ಜೈಲೇ ಗತಿ ಅಥವಾ ಮರಣದಂಡನೆ ಆಗ್ಬೋದು ಅಂತ ಗೊತ್ತಿತ್ತು ಅವರಿಗೆ. ಅವ್ರು ಹೇಳೋಗ್ಲೇ ಹೇಳಿದ್ದಾರೆ, ನಾನು ಇದನ್ನು ಯಾವುದೋ ಕುರುಡು ನಂಬಿಕೆಯಿಂದ ಕೆಲಸ ಮಾಡ್ತಾ ಇರೋದಲ್ಲ, ಪ್ರಖರವಾದ ಬೆಳಕಿನಲ್ಲಿ ನಾನು ನೋಡ್ತಾ ಇದ್ದೇನೆ, ಇದು ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಇಂಗ್ಲೆಂಡಿಗೆ ಹೋದವರು ಅಲ್ಲಿ ಇಂಗ್ಲೀಷರ ವಿರುದ್ಧ, ಹುಲಿಯ ಗುಹೆಯಲ್ಲಿ ನೆನಪಿಟ್ಕೊಳ್ಳಿ, ಇಂಗ್ಲೆಂಡಿಗೆ ಹೋಗಿ ಇಂಗ್ಲೆಂಡಿನ ವಿರುದ್ಧ, ಇಂಗ್ಲೀಷರ ವಿರುದ್ಧ ಹೋರಾಟ ಮಾಡಿದಂಥವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು. ಅವ್ರಿಗೆ ಗೊತ್ತಿರಲಿಲ್ವಾ? ಗೊತ್ತಿಲ್ಲದೆ ಮಾಡಿದ ಕೆಲಸ ಅಲ್ಲ, ಈ ದೇಶಕ್ಕೋಸ್ಕರ ಬದುಕ್ತೇನೆ ನಾನು, ಅದಕ್ಕೋಸ್ಕರ ಬೇರೆ ದೇಶಗಳಿಗೆ ಹೋಗಿ ಒಂದು ದೊಡ್ಡ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಬಂದು ದೇಶದ ವಿರುದ್ಧ ಹೋರಾಟ ಮಾಡಿದರು. ಭಗತ್ ಸಿಂಗ್ಗೆ ಗೊತ್ತಿರಲಿಲ್ಲ, ಒಂದು ಹುಚ್ಚು ಕೆಲಸ ಅಂತ ಅನಿಸಲಿಲ್ಲ ಆ ಬಾಂಬ್ ಹಾಕಿದಾಗ. ಚಂದ್ರಶೇಖರ್ ಆಜಾದಿಗೆ ಗೊತ್ತಿರಲಿಲ್ಲ, ಗೊತ್ತಿತ್ತು. ಸಂಘದ ಸಂಸ್ಥಾಪಕರು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ RSS ಪ್ರಾರಂಭ ಮಾಡಿದ ಮೇಲೆ ತುಂಬ ಜನ ಅವ್ರ ಹತ್ರ ಕೇಳ್ತಾಯಿದ್ರು, ಅಲ್ಲರಿ ಇಷ್ಟು ದೊಡ್ಡ ವ್ಯಕ್ತಿ ನೀವೇನು ಮಾಡ್ತಾಯಿರೋದು, ಇದು ಸಣ್ಣ 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 ಪುಟ್ಟ ಮಕ್ಕಳ ಜೊತೆ ಏನು ಮಾಡ್ತಾಯಿದ್ದೀರಲ್ಲ. ಸರಿಯಾಗಿ ಅವರ ಹೆಡ್ಗೇವಾರ್ ಅಂದರೆ, ಗವಾರ್ ಅಂದರೆ ಹಿಂದಿಯಲ್ಲಿ ಹುಚ್ಚ ಅಂತ, ಹೆಡ್ ಅಂದರೆ ಇಂಗ್ಲೀಷ್ನಲ್ಲಿ ಮುಖ್ಯಸ್ಥ ಅಂತ, ಅದಕ್ಕೋಸ್ಕರ ಹುಚ್ಚರ ಮುಖ್ಯಸ್ಥ ಅಂತ ಅವರನ್ನು ಕರೆದ್ರು. ತುಂಬ ಬಾರಿ ಅವರು ಉತ್ತರ ಕೊಡಲಿಲ್ಲ, ಒಂದು ಬಾರಿ ಉತ್ತರ ಕೊಟ್ಟರು, ಹೌದ್ರಿ ನಾನು ಹುಚ್ಚ. ಯಾರು ಹುಚ್ಚ ಅಲ್ಲ ಅಂತೇಳಿ? ಕೆಲವರಿಗೆ ಭೂಮಿಯ ಹುಚ್ಚು, ಕೆಲವರಿಗೆ ಹಣದ ಹುಚ್ಚು, ಕೆಲವರಿಗೆ ರಾಜಕೀಯ ಅಧಿಕಾರದ ಹುಚ್ಚು, ಕೆಲವರಿಗೆ ಹೂ ಹಾರ ಹಾಕ್ಕೊಳ್ಳುವಂಥ ಹುಚ್ಚು, ಕೆಲವರಿಗೆ ಹೆಣ್ಣಿನ ಹುಚ್ಚು. ನನಗೂ ಹುಚ್ಚುರಿ, ನನಗೆ ದೇಶದ ಹುಚ್ಚು. ಅದಕ್ಕೋಸ್ಕರ ಇವತ್ತು ಇಲ್ಲಿರುವಂಥ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮಗೆಲ್ಲ ಹುಚ್ಚು ಹಿಡಿಸಿದಾರಲ್ಲ, ವಾಪಸ್ ಬರಲಿಕ್ಕೆ ಗೊತ್ತಿಲ್ಲ ನಮಗೀಗ, ಇದರಿಂದ ಹಿಂದಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಆ ಹುಚ್ಚು ಹಿಡಿದಿದೆ ನಮಗೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿಯೂ 2 ರೀತಿಯ ಜನಗಳನ್ನು ಆಯ್ಕೆ ಮಾಡಿದರು. ಕಾರ್ಯಕರ್ತರಿಗೆ ಹೇಳಿದರು 2 ರೀತಿಯವರಾಗಬೇಕು, ಒಂದು ನೇರ ಹೋರಾಟ ಮಾಡುವವರು, ಇನ್ನೊಂದಷ್ಟು ಜನ ಭೂಗತ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು ಅಂತ. ನನಗೆ ಭೂಗತ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ಭಾರಿ ಕಷ್ಟ. ಕೆಲಸ ಮಾಡ್ತಾನೇ ಇರಬೇಕು 24 ಗಂಟೆ, ಪೊಲೀಸರಿಗೆ ಸಿಗಬಾರ್ದು. ಇದು ಹಾಗೇನಿಲ್ಲ, ಒಂದು ಸರ್ತಿ ಸಿಕ್ಕಿದರೆ ಆಯಿತು, ಮುಗೀತು. ಅದಕ್ಕೋಸ್ಕರ ಮೊದಲನೇ ತಂಡವನ್ನು ಯೋಚನೆ ಮಾಡಿದ್ದೆವು. BC ರೋಡ್ ಅಂತ ಬಂಟ್ವಾಳ ತಾಲೂಕಿನ ಕೇಂದ್ರ ಅದು, ಅಲ್ಲಿ 15 ಜನರ ತಂಡವನ್ನು ಆಯ್ಕೆ ಮಾಡಿದ್ದೆವು. ಕಳ್ಳತನದಿಂದ ಮಾಡಲಿಲ್ಲ ನಾವು. ಅದರ ಬದಲು 4 ದಿವಸ ಮೊದಲೇ ಒಂದು ಪೋಸ್ಟರನ್ನು ಅದನ್ನು ಅಂಟಿಸ್ತಾಯಿದ್ದೆವು. ಅಲ್ಲಲ್ಲಿ BC ರೋಡ್ನಲ್ಲಿ ಆ ಕೇಂದ್ರದಲ್ಲಿ ತುಂಬ ಕಡೆಯೆಲ್ಲ ಅದನ್ನು ಅಂಟಿಸಿದ್ದೆವು, ಎಲ್ಲ ಅಂಟಿಸಿದ್ದೆವು. ಅದರಲ್ಲಿ ಬರೆದಿದ್ದೆವು, 14ನೇ ತಾರೀಕು ನವಂಬರ್ 1975ರಲ್ಲಿ ಇಂದಿರಾ ಗಾಂಧಿ ಸರ್ವಾಧಿಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ. ಯಾರ ನೇತೃತ್ವದಲ್ಲಿ ಅಂದರೆ, ಮುಂದೆ ಅವರು ಶಾಸಕರು ಆದರು, ಅಲ್ಲಿ ರುಕ್ಮೇ ಪೂಜಾರಿಯವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ ಅಂತ ಹೆಸರು ಹಾಕಿದ್ದೇವೆ. BC ರೋಡ್ನಲ್ಲಿ ಅಂತ ಹಾಕಿದ್ದೇವೆ. ಹೋರಾಟದ್ದು ಅಂತ ನಿಶ್ಚಯ ಮಾಡಿತು. ಪೊಲೀಸರು ತಿಳ್ಕೊಂಡ್ರೆ ಏನು ಹುಚ್ಚು ಮಾಡ್ತಾಯಿದ್ದಾರೆ ಇವರು, ಹುಚ್ಚು ಮಾಡ್ತಾಯಿದ್ದಾರೆ. ಯಾವಾಗ ಅವರ ಹೆಸರು ಮುದ್ರಣ ಆಯಿತೋ, ಅಂದರೆ ನಾವು ಕೈ ಬರಹದಲ್ಲಿ ಬರಿತಾ ಇದ್ದದ್ದು, ತಕ್ಷಣ ಅವರ ಮನೆಗೆ ನುಗ್ಗಿದ್ರು ಅವರು. ನಮಗೆ ಗೊತ್ತಿತ್ತು ಅವರು ಬರ್ತಾರೆ ಅಂತ. ಅದಕ್ಕೆ ಅವರನ್ನೆಲ್ಲಿ ತಪ್ಪಿಸಿಡಬೇಕು ಅಲ್ಲೇ ತಪ್ಪಿಸಿಡೋದು. 15 ಜನರನ್ನು ತಯಾರು ಮಾಡಿದ್ದೆವು ನಾವು. 9:15 ಸರಿಯಾಗಿ ರಸ್ತೆಗೆ ಬರಬೇಕು ಅವರು. ರಸ್ತೆಗೆ ಬರಬೇಕಾದ್ರೆ ಕುತ್ತಿಗೆಯಲ್ಲಿ ಹಾರ ಇರಬೇಕು. ಹಾರ ಯಾರು ಹಾಕೋದು ನಿಮಗೆ? ನೀವೇ ಹಾರ ಹಾಕ್ಕೊಂಡು ಬರಬೇಕಷ್ಟೆ. ಸರಿ ನಾನು ಮೊದಲನ ಒಂದು ಪ್ರಯೋಗ, ನಾನು ನೋಡಲಿಕ್ಕೆ ಒಂದು ವೇಷ ಮರೆಯಿಸ್ಕೊಂಡು ಸ್ಕೂಟರ್ನಲ್ಲಿ ಹೋಗಿದ್ದೆ ಇನ್ನೊಬ್ಬರ ಜೊತೆಯಲ್ಲಿ. ಸರಿ 9:30 ಗಂಟೆಗೆ ಬಂದು ರಸ್ತೆಯಲ್ಲಿ ನಿಂತರು. ಅವರಿಗೆಲ್ಲರಿಗೂ ಹೇಳಿದೆ, ಮೊದಲನೇದು ಭಾರತ್ ಮಾತಾ ಕಿ ಜೈ, ಎರಡನೇದು ವಂದೇ ಮಾತರಂ,
ಮೂರನೇದು ಇಂದಿರಾ ಗಾಂಧಿಯವರ ಸರ್ವಾಧಿಕಾರಕ್ಕೆ ಧಿಕ್ಕಾರ. ಇಂದಿರಾ ಇಳೀರಿ ಕೆಳಗೆ, ನೀವು ಉಳಿತೀರಾ? ನೀವು ಉಳಿಯಲ್ಲ. ನಿಮಗೆ ಲಾತಿ ಚಾರ್ಜ್ ನಿಶ್ಚಯ, ಪ್ರಾಣ ಹೋದರೂ ಹೋಗುವ ಸಾಧ್ಯತೆಗಳಿದೆ ಅಂತ ಹೇಳಿತ್ತವರಿಗೆ. ಅವರು ಬಂದಿಳಿದ್ರು. ರಸ್ತೆಗೆ ಇಳಿದ ತಕ್ಷಣ ಭಾರತ ಮಾತೆಗೆ ಜೈ. ಪೊಲೀಸರಿಗೆ ಎಲ್ಲಿಂದ ಗೊತ್ತಾಗಲಿಲ್ಲ. ಒಂದು ಫರ್ಲಾಂಗ್ ಕೆಳಗಡೆ ಪೊಲೀಸ್ ಸ್ಟೇಷನ್, ಅಲ್ಲೆಲ್ಲ ಪೊಲೀಸರು ಜಮಾಯಿಸಿದ್ರು. ರಬರಬರ ಪೊಲೀಸರು ಬಂದು, ಎರಡೆರಡು ವ್ಯಾನ್ಗಳು, ಹೆಣ್ಣು ಮಕ್ಕಳು ಪೊಲೀಸರು. ಇದು 15 ಜನ ಯಾರು ಅಂತ ಗೊತ್ತಿಲ್ಲ, ಹೆಣ್ಣು ಮಕ್ಕಳು ಇರ್ಬೋದು ಅಂತ ಗ್ರಹಿಸಿದ್ದೇನೆ ನಾನು. ಪೊಲೀಸ್, ಹೆಣ್ಣು ಮಕ್ಕಳು, ಪೊಲೀಸ್ ಎಲ್ಲ ಬಂದು ನಾವು ಕಾಯ್ತಾ ಇದ್ದೀವಿ, ಈಗ ಹೊಡಿತಾರೆ ಅಂತ. ಇವರು ಕಾಯ್ತಾ ಇದ್ದೀರಿ, ಈಗ ಬೀಳುತ್ತೆ ನಮಗೆ ಅಂತ. ಬೀಳಲೇ ಇಲ್ಲ. ಇವರಿಗೆ ಹೇಳಿತ್ತು, ಅಲ್ಲಿಂದ ಒಂದು ಫರ್ಲಾಂಗ್ ಮುಂದಕ್ಕೆ ನೀವು ಅಕಸ್ಮಾತ್ ನಿಮ್ಮ ಅದೃಷ್ಟದಿಂದ ನಿಮಗೆ ಅವರು ಹೊಡೆಯದಿದ್ದರೆ ಒಂದು ಫರ್ಲಾಂಗ್ ಕೆಳಕ್ಕೆ ಬರಬೇಕು, ನೀವು ಘೋಷಣೆ ಕೂಗ್ತಾ ಬರಬೇಕು. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಬಸ್ ಸ್ಟ್ಯಾಂಡಿಗೆ ಒಂದು ಸುತ್ತು ಬರಬೇಕು, ಅಷ್ಟೊಳಗೆ ನಿಮ್ಮನ್ನು ಹಾಕಿ ಹಾಕ್ತಾರೆ. ಇವರು ಘೋಷಣೆ ಕೂಗ್ತಾ ಬಂದರು. ಒಳ್ಳೆ ಪ್ರಧಾನಮಂತ್ರಿಯನ್ನು ಕರ್ಕೊಂಡು ಹೋದಾಗ ಇವರನ್ನು ಹಾಗೆ ಕರ್ಕೊಂಡು ಹೋದರು. ಇವರು ಕೆಳಗಿನವ್ರಿಗೆ ಹೋದರು. ಒಂದು ಸುತ್ತು ಬಂದರು ಬಸ್ ಸ್ಟ್ಯಾಂಡಿಗೆ, ಮಾಡಲಿಲ್ಲ. ಸೂಚನೆ ನಮಗೆ ಅಷ್ಟೇ, ಇನ್ನೇನು ಮಾಡೋದು ಅಂತ ಅವರೇ ಕೂತ್ಕೊಂಡು ಇನ್ನೊಂದು ಸುತ್ತು ಬರೋಣ ಅಂತ. ಇನ್ನೊಂದು ಸುತ್ತು ಬಂದಾದ ಮೇಲೆ ಪೊಲೀಸರು ಬನ್ನಿರಿ ಅಂತ ಬಸ್ಸಿಗೆ ತುಂಬಿಸಿದರು. ಬಚಾವಂದ್ರು, ಹೊಡೆತ ಬೀಳಲಿಲ್ಲಲ್ಲ, ಜೈಲಿಗೆ ಹೋಗೋದು ಇದ್ದೇ ಇದೆ. ಆ ದಿವಸ 14 ಜನ ಕಾರ್ಯಕರ್ತರು ಅಲ್ಲಿ ಬಂದಿರೋದು, ಒಬ್ಬ ಬಂದಿರಲಿಲ್ಲ. ಒಂದು 15-20 ನಿಮಿಷ ನಂತರ ಓಡಿಕೊಂಡು ಬಂದು ಎಲ್ಲಿದ್ದಾರೆ ಇಲ್ಲೇ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಾರೆ. ಇವನು ಓಡ್ದ. ಅಲ್ಲೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ವೈಬಿ ಆಲೂರು ಅಂತ, ಒಂದು 6 ಕಾಲು ಅಡಿ ಎತ್ತರದ ದಾಂಡಿಗ, ದೊಡ್ಡ ಮೀಸೇನು ಇತ್ತು ಅವನಿಗೆ. ಇವನು ಹೇಳಿದ, ಸರ್ ನಾನು ಸತ್ಯಾಗ್ರಹ ಸೇರಿ ನನ್ನನ್ನು ಸೇರಿಸ್ಕೊಂಡು. ಹೋಗೆ ಆಗೋಲ್ಲ, ಅದಷ್ಟೇ ಜನ ಆಯ್ತಲ್ಲಿ ಮುಗೀತು, ನಿನ್ನದೇನು ಇಲ್ಲ ಸರ್ ಸೇರಿಸಿ. ಯಾರಯ್ಯ ನೀನು ಅಂತ? ನಾನು RSS. ಹೋಗಯ್ಯ, RSSನವರಿಗೆ ಸಮಯ ಪ್ರಜ್ಞೆ ಇದೆ, ನೀನು ತಡವಾಗಿ ಬಂದಿದ್ಯಾ, ಆಗೋಲ್ಲ. ಆ ಪೊಲೀಸ್ ಆಫೀಸರಿಗೂ ಗೊತ್ತಿದೆ RSS ಏನು ಅಂತ. ಅದಾದಮೇಲೆ ಹಾಗೋಗಿ ಮಾಡಿ ಸೇರಿಸ್ಕೊಂಡ. ಇವನಿಗೆ ಪಾಪ ಕಷ್ಟ. ಇನ್ನು ಎಷ್ಟು ದಿವಸದ ನಂತರನೋ ಅವನ ಅಂಗಡಿ ವ್ಯವಹಾರ ಅದಕ್ಕೆ ಜನ ಹುಡುಕಬೇಕಾಗಿದೆ, ಹಾಗೆ ತಡ ಆಯಿತು. ನಮಗೆ ಒಂದು ಪ್ರಶ್ನೆ ಬಂದಿತ್ತು, ಇವರು ಯಾಕೆ ಹೊಡಿಲಿಲ್ಲ? ಮನೆಗೆ ಬಂದು ಹೊಡಿತಾ ಇದ್ದಂಥವರು ನಾವೇ ರಸ್ತೆಗೆ ಬಂದಾಗ ನೀವು ಯಾಕೆ ಹೊಡಿಲಿಲ್ಲ? ಆಮೇಲೆ ನಮಗೆ ಗೊತ್ತಾಯಿತು, ಪೊಲೀಸರು ತಿಳ್ಕೊಂಡ್ರಂತೆ ಇಷ್ಟೆಲ್ಲ ನಾವು ಒಂದು ರೀತಿ ಅವರ ಮೇಲೆ ದೌರ್ಜನ್ಯ ಮಾಡಿದರು. ಇವರು ಇವತ್ತು ಬಂದಿದ್ದಾರಲ್ಲ, ಸುಮ್ಮನೆ ಬಂದಿರಲಿಕ್ಕಿಲ್ಲ, ಚಾಕು, ಚೂರಿ, ರಿವಾಲ್ವರ್ ಹಿಡ್ಕೊಂಡು ಬಂದಿರ್ಬೋದು ಅಂತ ಅವರ ತಲೆಯಲ್ಲಿ ಬಂದಿರುವಂಥದ್ದು. ಅದಾದ ಮೇಲೆ 2ನೇದು 3ನೇದು ತಾಯಂದ್ರದ್ದು ಆಯಿತು. ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ಹೊಡೆದು, ತಾಯಂದ್ರಿಗೆ ಹೊಡೆದ್ರು. ಹೀಗೆ ನವಂಬರ್ 14ನಿಂದ ಜನವರಿ 14ರವರೆಗೆ ಸತ್ಯಾಗ್ರಹ ನಡೆಯಿತು. ಜನಗಳಲ್ಲಿ ಒಂದು ವಿಶ್ವಾಸ, ಇವರ ವಿರುದ್ಧ ಹೋರಾಟ ಮಾಡ್ಬೋದು ನಾವು ಅಂತ. ಅಂಥವರನ್ನೆಲ್ಲ DAR ಅಂತ ಹೇಳುವಂಥ ಇದರಲ್ಲಿ ಜಿಲ್ಲಾ ಕಾರಾಗೃಹಕ್ಕೆ ಅವರು ಕರ್ಕೊಂಡು ಹೋಗ್ತಾಯಿದ್ರು. ಜನಗಳಿಗೂ ಸಣ್ಣ ಜಾಗೃತಿ. ನಮ್ಮ ಕೆಲಸ ಇನ್ನಷ್ಟು ಜಾಗೃತಿ ಮಾಡುವಂಥದ್ದು. ನನ್ನನ್ನು ಭಾರಿ ಹುಡುಕ್ತಾಯಿದ್ರು, ಅದು ಬಿಡಿ ಆ ಭಾಗ. ಅದಾದ ಮೇಲೆ ನಮಗೆ ಯೋಚನೆ ಆಯಿತು, ಈಗ ಈ ಜನಗಳಿಗೆ ಈಗ ನಾವು 8 ಜನರಿಗೆ ತಿಳಿಸ್ಬೋದು. ಹಗಲು ಹೋಗುವಾಗೆಲ್ಲ ರಾತ್ರಿಯನ್ನು ಓಡಾಟ ಮಾಡಬೇಕು, ಪೊಲೀಸರು ನಮ್ಮನ್ನು ಬೆನ್ನು ಹತ್ತಾ ಇದ್ದಾರೆ. ಒಂದು ದಿನಕ್ಕೆ ಒಂದು 3-4 ಜನ 5 ಜನರನ್ನು ನಾವು ಭೇಟಿಯಾಗ್ಬೋದು. ಅದಕ್ಕೆ ಒಂದು ಯೋಚನೆ ಬಂತು, ಒಂದು ಪತ್ರಿಕೆ ತರೋಣ ಅಂತ. ಆ ಪತ್ರಿಕೆಯನ್ನು ತರೋದು ಹೇಗೆ? ಬಹಳ ಕಷ್ಟ. ಅದಕ್ಕೋಸ್ಕರ ನಾವು ಒಬ್ಬ ನಮ್ಮ ಸ್ವಯಂ ಸೇವಕ ಸುಳ್ಯ, ಅಂದರೆ ಮಂಗಳೂರಿಂದ ಸುಮಾರು ಒಂದು 75 ಕಿಲೋಮೀಟರ್ ದೂರ ಒಂದು ಪಯಸ್ವಿನಿ ನದಿ ಹರಿದು ಹೋಗುತ್ತೆ. ಅಲ್ಲಿ ಅದರ ಆ ಕಡೆಯಲ್ಲಿ ಅವನ ಭೂಮಿ. ಅಲ್ಲಿ ಒಂದು ಗುಡ್ಡದಲ್ಲಿ ಒಂದು ಗುಹೆಯನ್ನು ಕೊರೆದು ಬಿಟ್ಟು, ಹಳೆಯ ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಅಲ್ಲಿಗೆ ತಂದುಬಿಟ್ಟು ಅಲ್ಲಿ ನಮ್ಮ ಮುದ್ರಣ ಪ್ರಾರಂಭ ಮಾಡಿದರು. ಆ ಪತ್ರಿಕೆ ಹೆಸರೇ ಕಹಳೆ ಅಂತ. ಭಾರಿ ದೊಡ್ಡ ಕೆಲಸ. ದೂಗು ಲಕ್ಷ್ಮಣ್ ಅಂತವರು, ಸೋಮನಾಥ್ ನಾಯಕ್ ಅಂತವರು ಅಂಥವರೆಲ್ಲ ಅದರ ಸಂಪಾದಕರಾಗಿದ್ದರು. ಒಂದು ಆ ಪತ್ರಿಕೆಗೆ ಇಡೀ ದೇಶದಲ್ಲಿ ಏನಾಗುತ್ತೆ, ಬರೀ ಇಂದಿರಾ ಗಾಂಧಿಯವರನ್ನೇ ಒಪ್ಕೊಂಡಿದ್ದಾರಾ ಅಥವಾ ಜನ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಾ ಅಂತ ಹೇಳುವಂಥ ಇಡೀ ದೇಶದ ಮಾಹಿತಿಯನ್ನು ಸಂಗ್ರಹ ಮಾಡಿ ಅದನ್ನು ತಿಳಿಸುವಂಥ ಒಂದು ಕೆಲಸ. 2ನೇದು, ಒಂದು ಪುಟದಲ್ಲಿ ಯಾರು ಚಂದ್ರಶೇಖರ್ ಆಜಾದ್ ಇದ್ದಾರೆ, ಭಗತ್ ಸಿಂಗ್ ಇದ್ದಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ಅಂಥವರ ಜೀವನದ ಒಂದು ಘಟನೆಯನ್ನು ಕೊಡ್ತಾಯಿತ್ತು. ತಮಗೆಲ್ಲರಿಗೂ ಗೊತ್ತಿದೆ, ಭಗತ್ ಸಿಂಗ್ರ ಜೀವನದಲ್ಲಿ ಚಂದ್ರಶೇಖರ್ ಆಜಾದರ ಜೀವನದಲ್ಲಿ ಒಂದು ಸ್ಪರ್ಧೆ ನಡೀತಂತೆ. ಇಷ್ಟೆಲ್ಲ ನಮ್ಮನ್ನು ಹುಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಒಂದು ಪೋಸ್ಟರನ್ನು ಒಂದು ಪೊಲೀಸ್ ಸ್ಟೇಷನಿಗೆ ಅಂಟಿಸಿ ಬರಬೇಕು ಅಂತ.
ಯಾರು ಮಾಡ್ತಾರೆ ಆಜಾದ್ ಚಂದ್ರಶೇಖರ್ ಅಂತ ನಾನೇ ಮಾಡ್ತೇನೆ ಅಂತ. ಇವರು ಹೋಗಿ ಪೊಲೀಸರು ಆ ಕಡೆ ಇದ್ದಾಗಲೇ ಹೋಗಿ ಸುಮ್ಮನೆ ಹೀಗೆ ನಿಂತುಕೊಂಡು ಬೆನ್ನ ಹಿಂದೆ ಅದನ್ನು ಅಂಟಿಸ್ಕೊಂಡು ಆ ಗೋಡೆಗೆ ಅಂಟಿಸಿಬಿಟ್ಟು ಬಂದರೆ ನಮ್ಮ ಹುಡುಗರಿಗೂ ಅದೇ ಆಸಕ್ತಿ ಆಯಿತು. ಅದಕ್ಕೋಸ್ಕರ ಸತ್ಯಾಗ್ರಹ ಮಾಡಿದಾಗ ನಮ್ಮ ಹುಡುಗರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂಟಿಸಿ ಬಂದಿದ್ದಾರೆ. ಅಂದರೆ ಇಂಥ ಪ್ರೇರಣೆ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಪತ್ರಿಕೆ, ಅದಕ್ಕೆ ಬೇಕಾದದ್ದು ಬಿಳಿ ಹಾಳೆಗಳು ಹೋಗಬೇಕು, ಆಮೇಲೆ ಅದು ಮುದ್ರಣದ ಮೇಲೆ ಬರಬೇಕು. ಒಂದು ಬಾರಿ ಅದು ಬರ್ತಾ ಇರುವಾಗ 15 ದಿವಸಕ್ಕೊಮ್ಮೆ ಬರ್ತಾ ಇರಬೇಕಾದ್ರೆ ಜೀಪಿನಲ್ಲಿ ಅದನ್ನು ತರ್ತಾಯಿದ್ರು. ಜೀಪಿನಲ್ಲಿ ತರಬೇಕಾದ್ರೆ ಜೀಪಿನಲ್ಲಿ ಒಳಗೆ ಪತ್ರಿಕೆಗಳು, ಅದರ ಹೊರಗಡೆಯಿಂದ ಯಾರಿಗೂ ಗೊತ್ತಾಗಬಾರ್ದಂತೆ ಬಿಸ್ಕೆಟ್, ಮಾರಾಟದ ಬಿಸ್ಕೆಟ್ಗಳು. ಆ ಪಯಸ್ವಿನಿ ನದಿಯಲ್ಲಿ ರಾತ್ರಿ 12 ಗಂಟೆ ಹೊತ್ತಿಗೆ ಅದು ಬರಬೇಕಾದ್ರೆ ಅದರ ಚಕ್ರ ಹೂತೋಯ್ತು. ಏನು ಮಾಡೋದು ಅಂತ ಗಡಿಬಿಡಿ ಇವರೊಂದು 2 ಜನ ಇದ್ದರಷ್ಟೇ, ಒಬ್ಬ ಡ್ರೈವರು, ಒಬ್ಬ ಅದರ ವ್ಯವಸ್ಥೆ ಮಾಡುವವನು. ಅಷ್ಟು ಹೊತ್ತಿಗೆ ಸರಿಯಾಗಿ 2 ಜನ ಪೊಲೀಸರು ಎದುರುಗಡೆಯಿಂದ ಬಂದರು. ಇವ್ರು ಅಂದ್ಕೊಂಡ್ರು ಮುಗೀತು ನಮ್ಮ ಕತೆ, ಎಲ್ಲ ಗೊತ್ತಾಗ್ಬಿಡುತ್ತೆ ಈಗ ಅಂತ. ಅವ್ರು ಕೇಳಿದ್ರು, ಏನು ರೀ ರಾತ್ರಿ ಎಲ್ಲ ಇಲ್ಲಿದ್ದಾರೆ ಅಲ್ಲ ಅಂತ. ಸರ್ ಹೀಗೆ ಬಿಸ್ಕೆಟ್ ಮಾರಾಟ ಮಾಡೋದಕ್ಕೆ ಹೊರಟಿದ್ದೇವೆ ಸರ್, ಕೂತೋಗಿದೆ ಸರ್, ಅವ್ರು ಹೀಗೆ ಯೋಚನೆ ಮಾಡಿದ್ದಾರೆ ಅಂತ, ಅದಕ್ಕೋಸ್ಕರ ಇರು ಅಂತೇಳಿ ಅವರು ಸಿಕ್ಕಿದ್ರು, ದಬ್ಬಿದ್ರು ಇದನ್ನು ಮುಂದಕ್ಕೆ. ಹೀಗೆ ಅದೃಷ್ಟದ ಸಂಗತಿಗಳು ಇದೆ ನಮ್ಮ ಹತ್ರ. ಅದಾದ ಮೇಲೆ ಆ ಪತ್ರಿಕೆ ಹೋಗೋದು ಹೇಗೆ? ಯಾವುದೋ ಒಂದು ಕಡೆಯಲ್ಲಿ ಅದನ್ನು ತಂದು ಇಡ್ತಾರೆ, ಒಂದು ಮರದ ಕೆಳಗೆ ಇಟ್ಟಿರ್ತಾರೆ. ಅಲ್ಲಿ ಮುಂದಿನ ಒಬ್ಬ ವ್ಯಕ್ತಿ, ಇವನು ಹೋದ ಮೇಲೆ ಒಂದು ಅರ್ಧ ಗಂಟೆ ನಂತರ ಅವನು ಬರ್ತಾನೆ. ಅವನಲ್ಲಿ ಟೈಮಿಂಗ್ಸ್ ಇದೆಲ್ಲ. ಆ ಹೊತ್ತಿನಲ್ಲಿ ಅವನು ಬರ್ತಾನೆ, ಅದನ್ನು 8-10 ವಿಭಾಗ ಮಾಡ್ತಾನೆ, ಅದನ್ನು 8-10 ಕಡೆಗಳಲ್ಲಿ ಇಡ್ತಾನೆ, ಅವನು ಹೋಗ್ತಾನೆ. ಅದಾದ ಮೇಲೆ ಅರ್ಧ ಗಂಟೆ ನಂತರ ಇನ್ನೊಬ್ಬ ಬರ್ತಾನೆ, ಅವನು ಇನ್ನೊಂದು 25 ಕಡೆಗೆ ಮಾಡ್ತಾನೆ. ಹೀಗೆ ಮಾಡ್ತಾ ಹೋಗ್ತಾಯಿದ್ದು. ಮತ್ತೊಂದು ಸಾಹಸ ಮಾಡೋಣ ಅಂತ ಅನಿಸಿತು. ಅದಕ್ಕೋಸ್ಕರ ಈ ಪೊಲೀಸರ ಕಿರಿಕಿರಿ ವಿಪರೀತ. ಕಹಳೆ ಎಲ್ಲಿ ಸಿಕ್ತೋ ಅವನನ್ನು ಬಂಧನ ಮಾಡಿ ಕರ್ಕೊಂಡು ಹೋಗ್ತಾಯಿತ್ತು. ಕೆಲವರಿಗೆ ಅನಿಸಿತು, ಪೊಲೀಸ್ ಮನೆಗೆ ಹಾಕಿದರೆ ಹೇಗೆ ಕಹಳೆಯನ್ನು. ಹಾಗೆ ಬಂಟ್ವಾಳ ಪೊಲೀಸ್ ಸ್ಟೇಷನ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮನೆಗೆ ಈ ಕೊನೆಗೆ ಹಾಕ್ತಾಯಿದ್ದವ್ರು ಯಾರು ಅಂತ ಕೇಳಿದರೆ ಹುಡುಗರು, ಸಣ್ಣ ಹುಡುಗರು, 10 ವರ್ಷ 12 ವರ್ಷ ಅಂಥ ಹುಡುಗರು. ಅವನಿಗೆ ಹೇಳಿತ್ತು, ಇಂಥ ಕಡೆಯಲ್ಲಿ ಅವರಿಗೆ ಒಂದು ಕಿಟಕಿ ಇದೆ, ರಾತ್ರಿ ಮಲಗುವಂಥ ಜಾಗದಲ್ಲಿ ಒಂದು ಕಿಟಕಿ ಇದೆ, ಅಲ್ಲ ಹಾಕ್ಬಿಡು. ಇವನು ಹಾರಿ ಹೋಗಿ ಹಾಕಿದ. ಬೆಳಗ್ಗೆ ಎದ್ದು ನೋಡ್ತಾನೆ, ಇವನ ಮನೆಯಲ್ಲಿ, ಇವನ ಕೊಠಡಿಯಲ್ಲಿ ಕಹಳೆ, ಪೊಲೀಸರ ಕೊಠಡಿಯಲ್ಲಿ ಕಹಳೆ ಸಿಕ್ಕಿದರೆ ಅವನು ಡಿಸ್ಮಿಸ್ ಆಗ್ತಾನೆ ಅವಾಗ. ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಕೂಡಲೇ ಪೊಲೀಸರನ್ನು ಕರೆದು ಭಾರಿ ಇದರಲ್ಲಿ ಇದು ಯಾರು ಅಂತ ಹುಡುಕಬೇಕು ನೀವು. ಮುಂದಿನ 15 ದಿನಗಳಲ್ಲಿ ಬರುತ್ತಲ್ಲ, ಇವರು ಹುಡುಕಿದರು. ಆ ಹುಡುಗನಿಗೆ ಗೊತ್ತಾಗಲಿಲ್ಲ. ಅದು 15 ದಿವಸ ಆದಾಗ ಇವನು ಬಂದಾಗ ಇವನು ಹಾಕ್ತಾ ಇರುವಾಗ ಸಿಕ್ಕಿದ. ಹಿಡ್ಕೊಂಡು ಸರಿ ಹೊಡೆದ್ರು ಅವನಿಗೆ. ಹೇಳು ನೀನು ಎಲ್ಲಿ ಯಾರು? ಅವನಿಗೇನು ಗೊತ್ತಿರೋದು? ಆ ಮರದ ಬುಡದಲ್ಲಿ ಮಾತ್ರ ಗೊತ್ತಿರೋದು. ಅವನು ಹೇಳಿದ, ಆ ಮರದ ಬುಡದಲ್ಲಿ 12 ಗಂಟೆಗೆ ಪತ್ರಿಕೆ ಬರುತ್ತೆ ಅಂತ. ಅದಕ್ಕೋಸ್ಕರ ಇವರು ಕಾದು ನಿಂತರು. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೆ ಕಾದು ನಿಂತರು. ಇವರು ಸಿಕ್ಕಲಿಲ್ಲ. ಯಾಕೆಂದರೆ ನಮಗೆ ಗೊತ್ತಾಗಿತ್ತು, ಅವನನ್ನು ಬಂಧಿಸಿದ ತಕ್ಷಣ ಅವನು ಸತ್ಯ ಹೇಳ್ತಾನೆ ಅವನು, ಆ ಮರದ ಬುಡ. ಅದಕ್ಕೆ ಆ ಮರ ಬಿಟ್ಟು ಬೇರೆ ಮರದ ಹತ್ರ ಹೋಗೋದೇವು ನಾವು. ಈ ರೀತಿ ಪತ್ರಿಕೆಯನ್ನು ಎಲ್ಲ ಮನೆಗೆ ಕೊಡುವಂಥ ದೊಡ್ಡ ಕೆಲಸವನ್ನು ಮಾಡಿತ್ತು. ಅದರ ಮಧ್ಯದಲ್ಲಿ ಒಬ್ಬರು, ಅದರ ಪೂರ್ತಿ ಮಾಹಿತಿ ಇದ್ದಂಥ ಒಬ್ಬರು ಕಾರ್ಯಕರ್ತರು, ಮಧುಕರ್ ನಾಯಕ್ ಅಂತ, ಅವರು ಬ್ಯಾಂಕಿನಲ್ಲಿದ್ದರು. ಬ್ಯಾಂಕಿಗೆ ಒಂದು ಸಲ ಹೋಗಿ ಸಹಿ ಹಾಕ್ಕೊಂಡು ಬನ್ನಿ ಅಂತ ಹೇಳಿದಾಗ ಅವ್ರು ಬಂಧನಕ್ಕೊಳಗಾದರು. ಸಿಕ್ಕಾಪಟ್ಟೆ ಹೊಡೆದು ನಿಮಗೆ ಗೊತ್ತಿರ್ಬೋದು ಅವ್ರದ್ದು ಹೇಗಿತ್ತು ಹೊಡೆತ ಅಂತ ಕೇಳಿದರೆ, 2 ಕೈಯನ್ನು ಹಿಂದಕ್ಕೆ ಕಟ್ತಾಯಿದ್ರು, ಕಾಲನ್ನು ಕಟ್ತಾಯಿದ್ರು. ಅದಾದ ಮೇಲೆ ಈ ಕೈಗಳಿಗೆ ಒಂದು ಹಗ್ಗ, ಬಾವಿಯ ಹಗ್ಗ, ಅದನ್ನೊಂದು ರಾಟೆಗೆ ಹಾಕಿ ಆ ಕಡೆಗೆ ಇರುತ್ತೆ. ಹಿಂದುಗಡೆಯಿಂದ ಪೊಲೀಸರು ಅದನ್ನು ಹಿಡಿತಾರೆ. ಈ ಕೈ ಮೇಲಕ್ಕೆ ಹಾಗೆ ಹೋಗ್ತಾ ಇಡೀ ದೇಹವನ್ನು ಇದು ಎತ್ಕೋಬೇಕು. 2 ಭುಜಗಳು ಹೋದ ಹಾಗೆ ಅಂಥ ನೋವು. ಇನ್ನು 2ನೇದವರನ್ನು ಕೂತುಗೊಳಿಸಿದ ಮೇಲೆ ಒಬ್ಬ ಪೊಲೀಸ್ ಅವರ ತೊಡೆ ಮೇಲೆ ನಿಂತಿರ್ತಾನೆ. ಒಂದು ರಾಡ್ ಹಿಡ್ಕೊಂಡು ಆ ರಾಡಿನಲ್ಲಿ ಮೇಲಕ್ಕೆ ಕೆಳಕ್ಕೆ ಕೊಂಡೋಗ್ತಾರೆ. ಅದಕ್ಕೆ ಚಪಾತಿ ಶಿಕ್ಷೆ ಅಂತ ಹೆಸರು. ಒಂದು ಏರೋಪ್ಲೇನ್ ಶಿಕ್ಷೆ, ಇನ್ನೊಂದು ಚಪಾತಿ ಶಿಕ್ಷೆ. ಇನ್ನೊಂದರ ಮಧ್ಯದಲ್ಲಿ ಕಾಲಿನ ಅಡಿಗೆ ಹೊಡಿತಾ ಇರೋದು. ಕಾಲಿನ ಅಡಿಗೆ ಹೊಡೆದ್ರೆ ಗೊತ್ತಾಗೋಲ್ಲ. ಪೊಲೀಸರ ಹತ್ರ ನೀವು ಕೇಳಿದ್ರೆ ಗೊತ್ತಾಗ, ಇಲ್ಲಿದ್ದಾರಾ ಯಾರು ಪೊಲೀಸರು ಗೊತ್ತಿಲ್ಲ, ಅವರಿಗೆಲ್ಲ ಗೊತ್ತಾಗಲ್ಲ, ಗುರುತು ಹಿಡಲಿಕ್ಕೆ ಆಗೋಲ್ಲ ಕೋರ್ಟಿಗೆ. ಹಾಗೆ ಇವರಿಗೆ ಹೊಡೆದು ಸಿಕ್ಕಾಪಟ್ಟೆ ಆದಾಗ ಅವರಿಗೆ ಅನಿಸಿತು,
ನಾನು ಮುಂದಿನ ಹೊಡೆತಕ್ಕೆ ನಾನು ಉತ್ತರ ಕೊಡಲೇಬೇಕು. ಇವ್ರು ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ನಿನಗೆ ಗೊತ್ತಿದೆ ಮಗನೇ ಅಂತ ಅವ್ರು ಹೊಡಿತಾಯಿದ್ರು. ಕೊನೆಗೆ ಇವ್ರು ಅನಿಸಿದ್ದು, ನಾನೇನಾದ್ರು ಹೇಳಿಬಿಟ್ರೆ, ನಾನು ಇಷ್ಟು ದಿವಸ ಯಾವ ತತ್ವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಅದನ್ನು ಪೂರ್ತಿ ಬಿಟ್ಟು ಕೊಟ್ಟಾಗೆ ಆಗುತ್ತೆ. ಅದಕ್ಕೋಸ್ಕರ ಪ್ರಾಣ ಹೋದರೂ ತೊಂದರೆ ಇಲ್ಲ ಅಂತ ಅವರ ಮೇಲಿನ ಮಹಡಿಯಲ್ಲಿ ಅವರಿಗೆ ಹೊಡಿತಾಯಿದ್ರು. ಅಲ್ಲಿ ದಬ್ಬ ಅಂತ ಕೆಳಗೆ ಹಾರಿದ್ರು. ಪುಣ್ಯವಶಾತ್ ಅವರ ಪ್ರಾಣ ಹೋಗಲಿಲ್ಲ. 2 ಕಾಲಿನ ಗಂಟುಗಳು ಮುರಿದೋಯ್ತು. ಈ ರೀತಿ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿದ್ದರು. ಹೀಗೆ ಸಣ್ಣ ಹೋರಾಟ ಜನವರಿವರೆಗೆ ನಡೆಯಿತು. ಆ ಕಡೆಯಲ್ಲಿ ಇನ್ನೇನಾಗಿದೆ, ಅವರಲ್ಲಿದ್ದಂಥ ಒಬ್ಬ ದೇವಕಾಂತ್ ಬರುವ ಅಂತ ಹೇಳುವಂಥ ಒಬ್ಬ ಮಂತ್ರಿ, ಇನ್ನೊಬ್ಬ ಚೇಲ, ಅವನು ಹೇಳ್ತಾ ಬಂದ, ಮೇಡಮ್ ಇಡೀ ದೇಶದಲ್ಲಿ ನೀವೇ ಮೇಡಮ್, ಇನ್ನು ಯಾರ್ದು ಹೆಸರಿಲ್ಲ. ಇಡೀ ದೇಶದ ಜನ ಹೇಳ್ತಾ ಇದ್ದಾರೆ ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ. ಅದಕ್ಕೋಸ್ಕರ ನೀವು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಆದರೆ ಇನ್ನೊಂದು ಆಗ್ತಾಯಿದೆ ಮೇಡಮ್, ಅದೇನು ಅಂತ ಕೇಳಿದರೆ, ಇಡೀ ಜಗತ್ತು ಹೇಳ್ತಾ ಉಂಟು ಅವರು ಡಿಕ್ಟೇಟರ್, ಸರ್ವಾಧಿಕಾರಿ ಅವರು. ಅದಕ್ಕೋಸ್ಕರ ನಿಮ್ಮ ಗೌರವ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಅದಕ್ಕೋಸ್ಕರ ನೀವು ಚುನಾಯಿತ ಪ್ರಧಾನಮಂತ್ರಿ ಆಗಬೇಕು. ಇಡೀ ದೇಶ ನಿಮ್ಮ ಪರವಾಗಿದೆ, ಅದಕ್ಕೋಸ್ಕರ ನೀವು ಚುನಾವಣೆಯನ್ನು ಘೋಷಣೆ ಮಾಡ್ಬೋದು ಅಂತ. ಈ ಸರ್ವಾಧಿಕಾರಿಗಳಿಗೆ ಅವ್ರದ್ದೇ ಕಣ್ಣಿಲ್ಲ, ಅವ್ರದ್ದೇ ಕಿವಿ ಇಲ್ಲ. ಯಾರ್ಯಾರು ಹೇಳಿದ್ದನ್ನು ಕೇಳೋದು, ಯಾವುದ್ಯಾವುದನ್ನು ನೋಡೋದು. ಅದಕ್ಕೋಸ್ಕರ ಇವರಿಗೆ ಅನಿಸಿತು, ಪರವಾಗಿಲ್ಲ, ನಾನು ಗೆದ್ದು ಬಿಡ್ತೇನೆ ಚುನಾವಣೆಯಲ್ಲಿ ಅಂತ ಚುನಾವಣೆಯನ್ನು ಜನವರಿ 12, 1977ಕ್ಕೆ ಘೋಷಣೆ ಮಾಡಿದರು. ಘೋಷಣೆ ಮಾಡಿದ ತಕ್ಷಣ ಯಾರ್ಯಾರು ರಾಜಕೀಯ ನಾಯಕರು ಅಂತಿದ್ದರೋ ಅದರ ಮಧ್ಯದಲ್ಲಿ ನನ್ನನ್ನು ಬಂಧನ ಮಾಡಿದರು. ನನ್ನನ್ನು ಬಳ್ಳಾರಿ ಜೈಲಿಗೆ ತೆಗೆದುಕೊಂಡೋದ್ರು. ನಾನಾಗ ಹೇಳಿದೆ, ಒಂದು DAR ಅಂತ ಒಂದು ಜೈಲು, ಅದು ಎಲ್ಲಿದೆ ಜೈಲು? ಅದು ಸಾಮಾನ್ಯ ಆ ಜಿಲ್ಲೆಯ ಕೇಂದ್ರದಲ್ಲಿರುವಂಥ ಜೈಲು. ಅದು ಅನೇಕ ಬಾರಿ ಆ ಜೈಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಆ ಜೈಲು ಭರ್ತಿ ಆದರೆ ಇನ್ಯಾವುದೋ ಕಾಡಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಕಾಡಿನ ಮಧ್ಯದಲ್ಲಿ ಬಿಡ್ತಾಯಿದ್ರು. ನೋಡಿ, ಇಲ್ಲಿ ಹುಲಿ ಇದೆ, ಕರಡಿ ಇದೆ, ನೀನೊಂದೊಂದು ಸೊತ್ತು ಬಂದರೆ ಸಮಸ್ಯೆ ಆಗ್ತದೆ ನಿಮಗೆ ಅಂತ ಬೆದರಿಕೆ ಹಾಕ್ತಾಯಿದ್ರು. ಇದು ಒಂದು ಭಾಗ. ಇನ್ನೊಂದು ಭಾಗ ಇದ್ದದ್ದು ಮೀಸಾ ಅಂತ, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ. ಆ ಮೀಸಾ ಕಾಯ್ದೆಯ ಅಡಿಯಲ್ಲಿ ಯಾರೇ ಬಂಧನ ಆದರೂ ಅವನಿಗೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅವನಿಗೆ ಮತ್ತು ಅವನ ಮನೆಯವರಿಗೆ, ಅವನಿಗೆ ಮತ್ತು ಅವನ ಊರಿನವರಿಗೆ ಅಥವಾ ಅವನ ಕಾರ್ಯಕರ್ತರಿಗೆ ಯಾರಿಗೂ ಯಾವುದೇ ಸಂಬಂಧ ಇಲ್ಲ. ಆ ರೀತಿಯಲ್ಲಿ ನನ್ನನ್ನು ಕರ್ಕೊಂಡು ಹೋದರು. ತುಂಬ ಜನರ ಜೊತೆಯಲ್ಲಿ ನಾನು ಹೋದೆ. 263 ಜನ ಪತ್ರಕರ್ತರ ಮೇಲೆ ಕೂಡ ಕೇಸಿತ್ತು. ಅದರಲ್ಲಿ 110 ಜನ ಪತ್ರಕರ್ತರನ್ನು ಮೀಸದ ಅಡಿಯಲ್ಲಿ ಬಂಧನ ಮಾಡಿದರು. ನೆನಪಿಟ್ಕೊಳ್ಳಿ. ಖುಷಿ ಸಂಗತಿ ಅಂದರೆ ತುಂಬ ಜನ ಸಾಹಿತಿಗಳು ನಮ್ಮ ಪರವಾಗಿ ನಿಂತ್ಕೊಂಡ್ರು. ಶಿವರಾಮ್ ಕಾರಂತರು ನಿಂತ್ಕೊಂಡ್ರು, ಏರಿಯ ಲಕ್ಷ್ಮೀನಾರಾಯಣವರು ನಿಂತ್ಕೊಂಡ್ರು, ರಸಿಕೆ ಪುತ್ತಿಗೆಯವರು ನಿಂತ್ಕೊಂಡ್ರು, ಇಲ್ಲಿ ಸಾಗರದ KV ಸುಬ್ಬಣ್ಣ ಅವರು ನಿಂತ್ಕೊಂಡ್ರು. ಅವರೆಲ್ಲರೂ ವಿಡಂಬನ ಒಂದು ಕವಿತೆಯನ್ನು, ಸಾಹಿತ್ಯವನ್ನು ಅವರು ಬರಿತಾ ಜನರಿಗೆ ಅರ್ಥ ಆಗ್ತಾಯಿತ್ತು ಇವರೇನು ಬರಿತಾ ಇರೋದು ಅಂತ. ಪಕ್ಕದರ ಮೇಲೆ ಕೇಸು ಮಾಡೋ ಹಾಗಿಲ್ಲ ಅಂಥದ್ದಿತ್ತು. ದುರ್ದೈವದಿಂದ ಯಾರು ಬುದ್ಧಿಜೀವಿಗಳು ಅಂತ ಹೇಳ್ತಾ ಇದ್ದಂಥ ಲಂಕೇಶ್ವರಿದ್ದರು, ಚಂಪಾ ಇದ್ದರು, ಅಥವಾ ಬರಗೂರಿದ್ದರು, ಹೇಡಿಗಳಾಗಿ ಓಡಿ ಹೋದರು, ಬರಲಿಲ್ಲ. ಲಂಕೇಶ್ ಆಮೇಲೆ ಅವರು ಹೇಳಿದರು, ಇದೆಲ್ಲ ಮುಗಿದಾದ ಮೇಲೆ ಗೆದ್ದ ಮೇಲೆ ಹೇಳಿದರು, ಹೌದ್ರಿ ನಾವೆಲ್ಲ ಓಡಿ ಹೋಗಿದ್ದು, RSS ಮಾತ್ರ ಈ ದೇಶವನ್ನು ರಕ್ಷಣೆ ಮಾಡಿದ್ದು ಅಂತ. ಆ ರೀತಿಯಲ್ಲಿ ಸಾಹಿತಿಗಳು ಒಂದಷ್ಟು ಜನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದರು. ಅಂದರೆ ದೇಶಭಕ್ತ ಸಾಹಿತಿಗಳು ಇದ್ದರು, ರಾಷ್ಟ್ರೀಯ ಚಿಂತನೆ ಸಾಹಿತಿಗಳಿದ್ದರು. ಈ ಶಿವರಾಮ್ ಕಾರಂತರು ಇದ್ದರಲ್ಲ, ಶಿವರಾಮ್ ಕಾರಂತರ ಹತ್ರ ನಮ್ಮ ಮೊದಲ ಸತ್ಯಾಗ್ರಹ ಆಗುವ ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂಥ ಕೃಷ್ಣಪ್ಪ ಅಂತ ಅವರು ಹೋಗಿ ಅವರಿಗೆ ಸ್ವಲ್ಪ ಪರಿಚಯ ಇತ್ತು. ಅವ್ರು ಹೇಳಿದರು, ಶಿವರಾಮ್ ಕಾರಂತರೇ, ನಾಡ್ದು 14ನೇ ತಾರೀಕು ನವಂಬರಿಗೆ ಇಲ್ಲೊಂದು ದೊಡ್ಡ ಸತ್ಯಾಗ್ರಹ ಆಗ್ತದೆ ಇಂದಿರಾ ಗಾಂಧಿಯ ವಿರುದ್ಧ, ಸರ್ವಾಧಿಕಾರದ ವಿರುದ್ಧ. ಅವ್ರು ಹೇಳಿದ್ರು, ಹೋಗಯ್ಯ, ಈ ದೇಶದಲ್ಲಿ ಯಾರ್ಯಾರು ಗಂಡು ಮಗ ಇದ್ದಾನೇನೆಯ ಹೋರಾಟ ಮಾಡೋದಕ್ಕೆ. ಯಾಕೆಂದರೆ ಅವರ ಪದ್ಮವಿಭೂಷಣ ಆ ಪ್ರಶಸ್ತಿಯನ್ನು ವಾಪಸ್ ಮಾಡಿದ್ರು. ಅಂಥ ಧೈರ್ಯವಂತ ನೋಡಿ. ಅವರು ಮಾಡಿದರೆ ಅವರನ್ನು ತಕ್ಷಣ ಅರೆಸ್ಟ್ ಮಾಡ್ತಾರೆ. ಆದರೆ ಇವರು ಅದಕ್ಕೆ ಲೆಕ್ಕ ಹಿಡಿಲೇ ಇಲ್ಲ. ಶಿವರಾಮ್ ಕಾರಂತರು ಏನು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತಾನೆ. ಅಂಥ ಶಿವರಾಮ್ ಕಾರಂತರು ಕೇಳಿದರು, ಎಲ್ಲಿದೆಯಾ ನಿನ್ನ ಅಂಥ ಗಂಡು ಮಕ್ಕಳು ಈ ದೇಶದಲ್ಲಿ ಯಾರಿದ್ದಾರೆ? ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡಿದ್ದಲ್ಲ, ಹಾಗೆ ಕೇಳಿರೋದು.
ಅದಾದ ಮೇಲೆ ಅವರು ಹೇಳಿದಂತೆ ನೀವು 14ನೇ ತಾರೀಕಿಗೆ ಬನ್ನಿ, ಇಲ್ಲಿ ಈ ಒಂದು ಸರ್ಕಲ್ನಲ್ಲಿ ಸತ್ಯಾಗ್ರಹ ಆಗುತ್ತೆ. ಅವ್ರು ನೋಡಿದರು, ಆಶ್ಚರ್ಯಪಟ್ಟರು ಅವರು. ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಭೂಗತ ಕಾರ್ಯಕರ್ತರ ಕೆಲಸ ಇತ್ತು ನಮ್ಮದೆಲ್ಲ. ಆ ರೀತಿಯ ವಾತಾವರಣ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ. ಈಗ ಜಾರ್ಜ್ ಫೆರ್ನಾಂಡಿಸ್ ಕೊನೆಯವರೆಗೂ ಹೋರಾಟ ಮಾಡಿದವರು. ಆದರೆ ಜಾರ್ಜ್ ಫೆರ್ನಾಂಡಿಗೆ ವ್ಯವಸ್ಥೆ ಮಾಡುವವರು ಯಾರು? ಅವರ ಪಕ್ಷದಲ್ಲಿ ಯಾರೂ ಇರಲಿಲ್ಲ. ಜಾರ್ಜ್ ಫೆರ್ನಾಂಡಿಸು ಅವರು ಡೆಲ್ಲಿಯಿಂದ ಹೊರಟು ಅವರು ಬೆಂಗಳೂರಿಗೆ ಬರಬೇಕಾದ್ರೆ ಡೆಲ್ಲಿಯಲ್ಲಿದ್ದಂಥ ಸಂಘದ ಕಾರ್ಯಕರ್ತರು, RSSನ ಕಾರ್ಯಕರ್ತರು ಅವ್ರಿಗೆ ಹೇಳ್ತಾಯಿದ್ರು, ನೀವು ಯಾವ ವೇಷಭೂಷಣದಲ್ಲಿ ಹೊರಡಬೇಕು. ಮೀಸೆ ಇದ್ದರೆ ಮೀಸೆ ತೆಗೆಸು, ತಲೆ ಕೂದಲಿದ್ದರೆ ತಲೆ ಕೂದಲು ತೆಗೆಸೋರು, ಯಾವುದೇ ನಿಮ್ಮ ಯಾವಾಗಲೂ ಹಾಕುವಂಥ ಉಡುಪನ್ನು ಹಾಕಲಿಕ್ಕಿಲ್ಲ, ಅದೆಲ್ಲವನ್ನು ಹೇಳ್ತಾಯಿದ್ರು. ಯಾವ ರೈಲಿನಲ್ಲಿ ನೀವು ಹತ್ತಬೇಕು, ಬೆಂಗಳೂರಿನಲ್ಲಿ ಇಳಿಬೇಕಾದರೆ ನಿಮ್ಮನ್ನು ಯಾರು ಸ್ವಾಗತ ಮಾಡ್ತಾರೆ, ಎಂಥ ವೇಷದಲ್ಲಿದ್ದವರು ಸ್ವಾಗತ ಮಾಡ್ತಾರೆ, ಯಾವ ಕಾರಿನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಯಾವ ಜಾಗಕ್ಕೆ ಕರ್ಕೊಂಡು, ಎಲ್ಲ ವ್ಯವಸ್ಥೆ ಸಂಘದವರು. 100 ಜನ ಈ ರೀತಿ ಬೇರೆ ಬೇರೆ ಪಕ್ಷದಲ್ಲಿದ್ದಂಥವರು ಕೂಡ ಈ ರಾಷ್ಟ್ರೀಯ ಹೋರಾಟದಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡಿರೋದು. ಅಂಥ ಒಂದು ವೆಲ್ ನಿಟ್ ಆರ್ಗನೈಸೇಷನ್ ನಮ್ಮದು. ಆ ರೀತಿಯ ಕೆಲಸಗಳನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾ ಬಂದರು. 100 ಜನ ಕಾರ್ಯಕರ್ತರನ್ನು ಬಂಧನ ಮಾಡಿದರು, ಮತ್ತೆ 100 ಜನ ಕಾರ್ಯಕರ್ತರು. ಅದಕ್ಕೋಸ್ಕರ ಪ್ರತಿ ಮೀಟಿಂಗ್ ಅವರು ಬಂದಾಗ ಎಲ್ಲಿ ಮೀಟಿಂಗ್ ಆಗಬೇಕು, ಯಾರ ಮೀಟಿಂಗ್ನಲ್ಲಿ ಮಾತಾಡಬೇಕು, ಆ ಕಟ್ಟಡ ಯಾವುದು, ಅದು ಬಂಟರ ಭವನ ಆಗಬೇಕಾ ಅಥವಾ ಇನ್ನೊಂದೇನು ಆಗಬೇಕಾ, ನಿಶ್ಚಯ ನಮ್ಮ ಕಾರ್ಯಕರ್ತರು ಮಾಡಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಅವರಲ್ಲಿ ಮಾತಾಡೋದು ಮಾತ್ರ. ಜಾರ್ಜ್ ಫೆರ್ನಾಂಡಿಸ್ ತಮ್ಮನಿಗೂ ಭಾರಿ ದೊಡ್ಡ ರೀತಿಯಲ್ಲಿ ಅತ್ಯಾಚಾರ ಸರ್ಕಾರ ಮಾಡಿತ್ತು ಸಂದರ್ಭದಲ್ಲಿ. ಇವರು ಯಾರಿಗೂ ಸಿಕ್ಕಲಿಲ್ಲ. ಆ ರೀತಿಯ ವ್ಯವಸ್ಥೆ ನಮ್ಮದು. ಹಾಗೆ ನನ್ನನ್ನು ಕರ್ಕೊಂಡು ಹೋದರು ಮೀಸದ ಅಡಿಯಲ್ಲಿ. ನನ್ನ ಹೆಂಡತಿ ಕೇಳಿದರು ನಾನು ಸುಮ್ಮನೆ ಇರಬೇಕಾ ಅಂತ. ಅವಳು ಬಂದು ಅಂದರೆ ಅವಳು ಬಂದಂತ ಅವಳನ್ನು ಕರ್ಕೊಂಡು ಹೋದರು. ಹಾಗೆ ಇಡೀ ರಾಜ್ಯದಲ್ಲಿ ಗಂಡ ಹೆಂಡತಿ ಮೀಸದಲ್ಲಿ ನಾವೇ ಇದ್ದದ್ದಂದರೆ ಅವರು ಬೇರೆ ಜೈಲು, ನನ್ನದು ಬೇರೆ ಜೈಲು. ಅಂದರೆ ಯಾರನ್ನು ಬಿಡ್ತಾ ಇರಲಿಲ್ಲ ಅಂತ. ರಾಷ್ಟ್ರೀಯ ಹೋರಾಟ, ಇಂದಿರಾ ಗಾಂಧಿಯವರ ವಿರುದ್ಧ ಯಾರ್ಯಾರು ಹೋರಾಟ ಮಾಡ್ತಾರೋ ಅವರನ್ನೆಲ್ಲರೂ ಜೈಲಿಗೆ ಅಟ್ಟುವಂಥ, ಸ್ವಲ್ಪ ಪ್ರಮುಖರು ಅಂದಾಗೆ ಮೀಸದಲ್ಲಿ ಹಾಕುವಂಥ ಒಂದು ದೊಡ್ಡ ಪ್ರಯತ್ನ ಆ ಸಂದರ್ಭದಲ್ಲಿ ನಡೀತಾ ಇತ್ತು. ಕೊನೆಗೆ ಇವರು ಸರ್ವಾಧಿಕಾರಿ ಅಂತ ಹೇಳೋದು ಬೇಡ ಅಂತ ಹೇಳೋದಕ್ಕೋಸ್ಕರ ಚುನಾವಣೆಯನ್ನು ಘೋಷಣೆ ಮಾಡಿದರು. ಜನವರಿ 77 ಘೋಷಣೆ ಮಾಡಿದ ತಕ್ಷಣ ರಾಜಕೀಯ ನಾಯಕರು ಅಂತ ನಮ್ಮಂಥವ್ರನ್ನು ಬಿಟ್ಟು ಉಳಿದವರನ್ನು ಹೊರ ಕಳಿಸಿದರು. ಹೊರ ಕಳಿಸಿದ ಮೇಲೆ ಚುನಾವಣೆಯಲ್ಲಿ ಭಾಗವಹಿಸಬೇಕು. ಚುನಾವಣೆಯಲ್ಲಿ ಭಾಗವಹಿಸೋದು ಹೇಗೆ? ಅವ್ರು ಹೇಳಿದ್ರೆ ನಾರ್ಯಾವು ಭಾಗವಹಿಸೋದಿಲ್ಲ. ಯಾಕೆಂದರೆ ಆವಾಗ ಒಂದು ಕಾನೂನು ತಂದಿದ್ದರು, ಮೀಸಾದ ಒಳಗೆ ಯಾರ್ಯಾರು ಬಂದಿಗಳಾಗಿದ್ದಾರೆ ಅವರನ್ನು ಗುಂಡು ಹಾಕಿ ಕೊಂದರೂ ನ್ಯಾಯಾಲಯ ಕೇಳುವ ಹಾಗಿಲ್ಲ. ನ್ಯಾಯಾಲಯದ ಬಗ್ಗೆ ಅವರು ಇದನ್ನು ಹೇಳ್ಬೋದು. ಮತ್ತು ಯಾರು ನ್ಯಾಯಾಲಯವೇ ಕೇಳುವಾಗಿಲ್ಲ. ಆ ಫಂಡಮೆಂಟಲ್ ರೈಟೇ ಹೋಗಿದೆ ನಿಮ್ಮದು. ಅದಕ್ಕೋಸ್ಕರ ಯಾರು ಕೇಳುವಾಗಿಲ್ಲ, ಗುಂಡು ಹಾಕಿ ಕೊಂದರೂ ಕೇಳುವಾಗಿಲ್ಲ. ಎಂಥ ಅವಸ್ಥೆ ನೋಡಿ. ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾವು ಗುಂಡು ಹಾಕಿ ಕೊಲ್ತೇವೆ ನಿಮ್ಮನ್ನೊಂದು. ಅದಕ್ಕೋಸ್ಕರ ಆವತ್ತು ಯಾರ್ಯಾರು ಬೇರೆ ಬೇರೆ ಪಕ್ಷಗಳಿಗೆ ಸೇರಿದಂಥವ್ರು ಇದ್ದರೋ ಅವರೆಲ್ಲ ಹೇಳಿದರು ನಾವು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ. ಅವರ ಮನೆಯವರು ಗಲಾಟೆ ಮಾಡಿದ್ದಾರೆ. ಈಗ ನೀವು ಮತ್ತೆ ಇಂಡಿಯಾ ಇಸ್ ಇಂದಿರಾ ಅಂತದ್ದರಿಂದ ನೀವು ಗೆಲ್ಲೋದಿಲ್ಲ. ನೀವು ಗೆಲ್ಲದ ಮೇಲೆ ನೀವು ಏನಾದ್ರು ಸೋತರೆ ಮತ್ತೆ ನಿಮ್ಮನ್ನು ಜೈಲಿಗೆ ಹಾಕ್ತಾರೆ, ಗುಂಡು ಹಾಕ್ತಾರೆ. ನನಗೆ ಗಂಡ ಬೇಕು, ನನಗೆ ಮಗ ಬೇಕು, ನನಗೆ ಅಣ್ಣ ಬೇಕು ಅಂತ ಮನೆಯಲ್ಲೂ ಗಲಾಟೆ ಮಾಡ್ತಾಯಿದ್ದಾರೆ. ನಾನು ಬರೋದಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಆವಾಗಿತ್ತು. ಆವಾಗ ನಮ್ಮ ಸಂಘದ ಹಿರಿಯರಾದಂಥ 3ನೇ ಸರ್ಸಂಘ ಚಾಲಕರಾದಂಥ, ಮೊದಲನೇ ಸರ್ಸಂಘ ಚಾಲಕರು ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೆವಾರ್, 2ನೇವರು ಗುರೂಜಿ ಅಂತ ತಾವೆಲ್ಲರೂ ನೋಡಿರ್ಬೋದು, 3ನೇವರು ಮಧುಕರ ದತ್ತಾತ್ರೇಯ ದೇವರಸ್ ಅಂತ, ಬಾಳಾಸಾಹೇಬ್ ದೇವರಸ್ ಅಂತ, ಅವರು ಜೈಲಿನೊಳಗಿದ್ರು. ಅವರವರಿಗೆ ಹೇಳಿ ಕಳಿಸಿದರು, ನೀವೇನು ಯೋಚನೆ ಮಾಡ್ತಾಯಿದ್ದೀರಾ? ಇಂದಿರಾ ಗೆಲ್ತಾರೆ ಅಂತ ಯೋಚನೆ ಮಾಡಿದ್ರಾ? ಗೆಲ್ಲಲ್ಲ. ನಿಮಗೆ ಗೊತ್ತಿದ್ದರಿಂದ ಹೆಚ್ಚು ಜನರ ನಾಡಿ ಮಿಡಿತ ನನ್ನ ಲಕ್ಷಾಂತರ ಜನ ಕಾರ್ಯಕರ್ತರಿಂದ ನನಗೆ ಗೊತ್ತಿದೆ. ಕಾರ್ಯಕರ್ತರು ಜನರ ಮಧ್ಯದಲ್ಲಿ ಹೋಗ್ತಾರಲ್ಲ, ಯಾರು ಇಂದಿರಾ ಪರ ಇಲ್ಲ ರೀ. ಅವರಿಗೆ ಇದು ಸಾಕಾಗಿದೆ. ಒಮ್ಮೆ ಈ ಸರ್ವಾಧಿಕಾರದಿಂದ ಬಿಡಿಸ್ಕೊಂಡು ಹೊರಗೆ ಬರಬೇಕು ಅಂತ ಅನಿಸಿದೆ. ಆದರೆ ನೀವು ಮಾಡಬೇಕಾದಂಥ ಕೆಲಸ ಒಂದೇ, ನಿಮ್ಮ ಪಕ್ಷದ ಹೆಸರನ್ನು ಬಿಟ್ಟುಬಿಡಬೇಕು, ನಿಮ್ಮ ಪಕ್ಷದ ಗುರುತನ್ನು ಬಿಟ್ಟುಬಿಡಬೇಕು. ಆವಾಗ ಭಾರತೀಯ ಜನಸಂಘ ಅಂತ ಇತ್ತು. ಜನಸಂಘದ ಗುರುತು ಒಂದು ದೀಪ. ಹುಚ್ಚು ಕಟ್ಟಿದ್ರು ಆ ದೀಪದ ಬಗ್ಗೆ. ಜನಸಂಘದ ಬಗ್ಗೆನೂ ಅದೇ ರೀತಿಯ ಭಾವನೆ ಇತ್ತು. ಆದರೆ ಇವರು ಹೇಳಿದರು, ಇಲ್ಲ ಯಾರು ಮಾಡುವಾಗಿಲ್ಲ, ಎಲ್ಲ ಪಕ್ಷದವರು ಅವರವರ ಹೆಸರನ್ನು ಬಿಟ್ಟು ಎಲ್ಲರೂ ಒಂದಾಗಿ ಜನತಾ ಪಕ್ಷ ಅಂತ ಹೇಳುವಂಥ ಹೆಸರಿನಲ್ಲಿ ನೀವು ಮಾಡಿ, ಒಂದು ಗುರುತಿನಲ್ಲಿ
ನೀವು ಸ್ಪರ್ಧೆ ಮಾಡಿ ಅಂತವ್ರು ಹೇಳಿ ಕಳಿಸಿದ್ರು. ಆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಚುನಾವಣೆಗಳು ನಡೆಯಿತು. ಇಡೀ ಪತ್ರಿಕೆ ಹೇಳ್ತಾಯಿತ್ತು, ಜಗತ್ತು ಹೇಳ್ತಾಯಿತ್ತು, ಇಂದಿರಾ ಗಾಂಧಿಯವರು ಒಂದು ಲ್ಯಾಂಡ್ಸ್ಲೈಡ್ ವಿಕ್ಟರಿ, ಒಂದು ಭಾರಿ ದೊಡ್ಡ ಒಂದು ಜಯ ಅವರಿಗೆ. ಜಗತ್ತಿನಲ್ಲಿ ಇನ್ಯಾರಿಗೂ ನೋಡದ ಕೇಳದ ಜಾನ್ ಎಫ್ ಕೆನಡಿಗಾಗಿದೆನೋ ಅಂಥ ಒಂದು ದೊಡ್ಡ ಜಯ ಅದು ಇಂದಿರಾ ಗಾಂಧಿಯವರಿಗೆ ಆಗುತ್ತೆ ಅಂತ ಹೇಳಿದರು. ಆದರೆ 22ನೇ ತಾರೀಕು ಮಾರ್ಚ್ನಲ್ಲಿ ನೋಡಿದಾಗ ಇಂದಿರಾ ಗಾಂಧಿಯವರು 100ಕ್ಕೆ 100 ಸೋತು ಹೋಗಿದ್ರು. ನಾವು ಕರ್ನಾಟಕದವರು ಒಂದು ಸ್ವಲ್ಪ ಹಾಗೆ ನಮಗೆ ಅರ್ಥ ಆಗೋದು ಸ್ವಲ್ಪ ನಿಧಾನ. ಅದಕ್ಕೋಸ್ಕರ ಕರ್ನಾಟಕದವರು ಮಾತ್ರ ಇಂದಿರಾ ಗಾಂಧಿಗೆ ಓಟ್ ಹಾಕಿದ್ರು. ಇನ್ನು ಎಲ್ಲ ಕಡೆಯಲ್ಲಿ ಇಡೀ ಉತ್ತರ ಭಾರತ, ಗುಜರಾತ್, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬಂಗಾಳ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, 0 1 ಸೀಟು ಇಲ್ಲ ಅವರಿಗೆ. ಆ ರೀತಿ ಒಂದು ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಜನತಾ ಪಕ್ಷಕ್ಕಾಯಿತು. ಅಂದರೆ ಇಡೀ ದೇಶದ ಜನ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡಿದರೆ ಏನಾಗುತ್ತೆ ಅಂತ. 1948ರಲ್ಲಿ ಗಾಂಧೀಜಿಯವ್ರ ಹತ್ಯೆ ಆಯಿತು. ಗಾಂಧೀಜಿಯವ್ರ ಹತ್ಯೆ ಆಗ್ತದೆ ಅಂತ ಕಾಂಗ್ರೆಸ್ಸಿಗೆ ಗೊತ್ತಿತ್ತು. ಪತ್ರಿಕೆಯಲ್ಲಿ ಬರುವಂಥ ಸುದ್ದಿ ಪ್ರಕಾರ ಯಾವಾಗಾದ್ರೂ ಒಂದು ದಿವಸ ಈ ಮುದುಕ ಹೋಗಬೇಕು ಅಂತ ಇತ್ತು ಅವರ ಮನಸ್ಸಿನಲ್ಲಿ. ಆದರೆ ಶನಿಗೆ ಯಾರೋ ಒಬ್ಬ ಗುಂಡು ಹಾಕಿದ, ಸಂಶಯ ಇದೆ ಅದು, ಒಟ್ಟು ಪತ್ರಿಕೆಯಲ್ಲಿ ಬರ್ತಾರೆ. ಗುಂಡಾದ ತಕ್ಷಣ ಏನು ಮಾಡೋದು? ಇವರು ಡಿಸೆಂಬರ್ 47ರಲ್ಲೇ ಒಂದು ನಿರ್ಣಯ ಮಾಡಿದರು, RSSನ್ನು ಬ್ಯಾನ್ ಮಾಡಬೇಕು. ಯಾಕಂದರೆ ದೊಡ್ಡದಾಗಿ ಬೆಳೀತಾ ಇರುವಂಥ ದೇಶ ವಿಭಜನೆಯ ಸಂದರ್ಭದಲ್ಲಿ ಅಥವಾ ಮುಸಲ್ಮಾನರು ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಹಿಂದೂಗಳ ರಕ್ಷಣೆಗೆ ಹೋದದ್ದು RSSೇ, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಪರಂಪರೆ ಗುರೂಜಿಯವರು ಉಳಿದಂಥವ್ರು ಎಲ್ಲರೂ ಅಲ್ಲಿಗೆ ಹೋಗಿದ್ದರು. ಅದಕ್ಕೋಸ್ಕರ ಹಿಂದೂ ಸಮಾಜ RSS ನಮ್ಮನ್ನು ರಕ್ಷಣೆ ಮಾಡೋದು ಅಂತ ಇದ್ದ ಕಾರಣ ಒಂದೊಂದು ಶಾಖೆಯಲ್ಲಿ 250-300 ಜನ ಬಂದು ಸೇರ್ತಾರೆ ಬೆಳಗ್ಗೆ 5:30 ಗಂಟೆಗೆ. ಆ ವಾತಾವರಣ ಇದ್ದ ಹಿನ್ನೆಲೆಯಲ್ಲಿ ಅವರು ಮಾತುಕತೆ ಮಾಡಿದರು, ಗುರೂಜಿಯವ್ರ ಹತ್ರ ಮಾತುಕತೆ ಮಾಡಿದರು, ವಲ್ಲಭಾಯಿ ಪಟೇಲರು ಮಾತುಕತೆ ಮಾಡಿದರು. ಸಾಕಪ್ಪ, ಚುನಾವಣೆ ಅಲ್ಲ, ಸ್ವಾತಂತ್ರ್ಯ ಸಿಕ್ಕಿದೆ, ಇನ್ನು ನೀವು ಬೇರೆ ನಾವು ಬೇರೆ ಯಾಕೆ ಕೆಲಸ ಮಾಡೋದು, ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಆಮೇಲೆ ನಿಮಗೇನು ಆಫರ್ ಕೊಟ್ಟಿದ್ರು, ಈಗೆಲ್ಲ ಡೀಲಿಂಗ್ ಅಲ್ಲ, ಆಫರ್ ಕೊಟ್ಟಿದ್ರು. ಅವರು ಹೇಳಿದರು, ನಿಮ್ಮನ್ನು ಬೇಕಾದರೆ ಉಪ ಪ್ರಧಾನಿ ಮಾಡ್ತೇವೆ, ನೀವು ಹೇಳಿದವರನ್ನು ಮಿನಿಸ್ಟರ್ ಮಾಡ್ತೇವೆ, ಇಂಥದ್ದೆಲ್ಲವನ್ನು ಹೇಳಿದರು. ಗುರೂಜಿಯವರು ಬಗ್ಗಲಿಲ್ಲ. ಗುರೂಜಿಯವರು ಹೇಳಿದರು, ದೇಶದ ಕೆಲಸ ಮಾಡಲಿಕ್ಕೆ ಬೇರೆ ಬೇರೆ ದಾರಿಗಳಿದೆ, ನೀವು ರಾಜಕೀಯವಾಗಿ ಮಾಡಿ, ನಾವು ಸಾಂಸ್ಕೃತಿಕವಾಗಿ ಮಾಡ್ತೇವೆ. ಇದು ಅವರಿಗೆ ಅಸಮಾಧಾನಕ್ಕೆ ಕಾರಣ. ಅದಕ್ಕೋಸ್ಕರ ಇವರು ಕಾಯ್ತಾ ಇದ್ದರು ಯಾವಾಗ RSSನ್ನು ಬ್ಯಾನ್ ಮಾಡೋದು ಅಂತ. ಸರಿಯಾಗಿ ಗಾಂಧೀಜಿಯವರ ಕೊಲೆ ಇವರಿಗೆ ಒಂದು ಅವಕಾಶ ಸಿಕ್ತು. ಅದಕ್ಕೋಸ್ಕರ ಗಾಂಧೀಜಿಯವರ ಕೊಲೆಯನ್ನು RSSನ ಮೇಲೆ ಸುಳ್ಳು ಆಪಾದನೆ ಹಾಕಿ ಗುರೂಜಿಯವರನ್ನು ಕೂಡ 302 ಕೊಲೆ ಆಪಾದನೆಯಲ್ಲಿ ಜೈಲಿನೊಳಗಿಟ್ಟಿದ್ರು. ಅದರ ವಿರುದ್ಧ ಒಂದು ದೊಡ್ಡ ಹೋರಾಟ ನಡೆಯಿತು. 18 ತಿಂಗಳ ಹೋರಾಟ ನಡೆದು ಅದಾದ ಮೇಲೆ ಅದರಲ್ಲಿ ನಾವು ಜಯಶೀಲ ಆದೆವು ನಾವು. ಅದಕ್ಕೋಸ್ಕರ ಆ ಹೋರಾಟದ ಅನೇಕ ವಿಷಯಗಳು ನಮಗೆ ಗೊತ್ತಿತ್ತು, ಹಾಗೆ ಹೋರಾಟ ಮಾಡಬೇಕು, ಏನು ಮಾಡಬೇಕು ಅಂತ. ಅದೆಲ್ಲವನ್ನು ಇಟ್ಟುಕೊಂಡು ಈ ಹೋರಾಟದಲ್ಲಿ ನಾವು ಮುನ್ನುಗ್ಗಿದೆವು. ಅದಕ್ಕೋಸ್ಕರ ಇದರಲ್ಲಿ ಯಶಸ್ಸು ಸಿಕ್ಕಿತು. ಯಶಸ್ಸು ಅಂದರೆ ಅದು ನಮಗೋಸ್ಕರ ಅಲ್ಲ, ಅದು ಪ್ರಜಾಪ್ರಭುತ್ವದ ಉಳಿಯೋದು. 1976ರಲ್ಲಿ ಅಮೆಂಡ್ಮೆಂಟು, ಅವ್ರು ಮತ್ತೆ ಹೇಳ್ಬೋದೇನೋ ಗೊತ್ತಿಲ್ಲ ನನಗೆ, ಒಂದು ಅಮೆಂಡ್ಮೆಂಟು ತಂದಿದ್ದರು. ಪೂಜ್ಯ ಅಂಬೇಡ್ಕರ್ರ ಸಂವಿಧಾನ ಯಾವುದಿತ್ತೋ ಆ ಸಂವಿಧಾನಕ್ಕೆ ಒಂದು ವಾಕ್ಯ ಸೇರಿಸಿದರು. ಈ ದೇಶ ಅಂದರೆ ಇದೊಂದು ಜಾತ್ಯತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕವಾದಂಥ ದೇಶ ಅಂತ. 1949ರಲ್ಲಿ ಪೂಜ್ಯ ಅಂಬೇಡ್ಕರ್ ಈ ವಿಷಯವನ್ನು ತಂದಾಗ ಅದನ್ನು ತಿರಸ್ಕರಿಸಿದರು. ಇಲ್ಲ ಅದು ಹಾಕೋಗಿಲ್ಲ ಅಂತ. ಅದನ್ನೇ 1976ರಲ್ಲಿ ಸೇರಿಸಿರೋದು. ಈ ಜಾತ್ಯತೀತ ಸೆಕ್ಯುಲರಿಸಮಿಸ್ ಬಡಿಸ್ಕೊಳ್ತಾರಲ್ಲ ಇವರಿಗೆ ಯಾರಿಗೂ ಗೊತ್ತಿಲ್ಲ, ಅದು ಸಂವಿಧಾನದಲ್ಲಿ 76ನೇ ಇಸ್ವಿಯಲ್ಲಿ ಸೇರಿರುವಂಥದ್ದು. ಅದು ಪೂಜ್ಯ ಅಂಬೇಡ್ಕರ್ ಸಂವಿಧಾನ ಅಲ್ಲ ಅದು. ಇದೆಲ್ಲವನ್ನು ಅವರು ಮಾಡ್ತಾ ಬಂದರು. ಹೀಗೆ ದೇಶಕ್ಕೆ ಅನ್ಯಾಯವನ್ನು ಮಾಡ್ತಾ ಬಂದಂಥ ಒಂದು ಕಾಲಘಟ್ಟದಲ್ಲಿ ಇದೊಂದು 2ನೇ ಸ್ವಾತಂತ್ರ್ಯ ಹೋರಾಟ. ಮೊದಲನೇ ಒಂದು ಹೋರಾಟ ಭಾರಿ ದೊಡ್ಡ ಪ್ರಮಾಣದ ನಡೆದಿತ್ತು. ಕಾಂಗ್ರೆಸ್ಸೇ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಅಂತ ಹೇಳಿದ್ದು 100ಕ್ಕೆ 100 ಸತ್ಯ ಅಲ್ಲ ಅದು. ಅನೇಕ ಜನ ಕ್ರಾಂತಿಕಾರಿಗಳು, ಅನೇಕ ಜನ ತಾಯಂದಿರು ಎಲ್ಲರೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತಾನೆ. ತಾಯಂದಿರು ಒಂದು ವೈಶಿಷ್ಟ್ಯಪೂರ್ಣವಾದ ತಾಯಂದಿರು ಈ ದೇಶದಲ್ಲಿ. ಇಡೀ ಜಗತ್ತಿನಲ್ಲಿ ನೋಡಿ, ಒಬ್ಬಳು ಹೆಣ್ಣು ಮಗಳು ದೇಶಕ್ಕೋಸ್ಕರ ಹೋರಾಟ ಮಾಡಲೇ ಇಲ್ಲ. ನೀವು ಇತಿಹಾಸ ಹೇಳಿಬೇಕಾದ್ರೆ ಭಾರತದಲ್ಲಿ ಮಾತ್ರ ತಾಯಂದಿರು ದೇಶಕ್ಕೋಸ್ಕರ, ಅದು ಝಾನ್ಸಿ ರಾಣಿ ಇರ್ಬೋದು ಅಥವಾ
ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು, ಹಬ್ಬಕ್ಕೆ ಇರ್ಬೋದು, ಓಬಾವರಿ. ಎಂಥ ಸಂಸ್ಕೃತಿ ಗೊತ್ತಾ? ಒಂದು ನಿಮಿಷ ಹೇಳಬೇಕು ಅಂತ ಅನಿಸುತ್ತೆ ನನಗೆ. ಆ ಚಿತ್ರದುರ್ಗ ಕೋಟೆಯನ್ನು ಅವಳ ಗಂಡನ ಜವಾಬ್ದಾರಿಯಲ್ಲಿ ಆ ರಾಜ ಕೊಟ್ಟಿದ್ದ, ನೀನು ರಕ್ಷಣೆ ಮಾಡಬೇಕು. ತಯಾರಾಗಿ ರಕ್ಷಣೆ ಮಾಡಿದ. ಒಂದು ದಿವಸ ಅವನು ಮಧ್ಯಾಹ್ನ ಊಟಕ್ಕೆ ಬಂದಾನೆ. ಊಟಕ್ಕೆ ಬಂದಾಗ ಅವನ ಹೆಂಡತಿ ಹೋಗಿ ಊಟ ಬಡಿಸಿದ್ದಾಳೆ. ಊಟ ಬಡಿಸಿ ಹೊರಗೆ ಬರಬೇಕಾದ್ರೆ ಮುಸಲ್ಮಾನ್ ಶತ್ರುಗಳು ಕೋಟೆ ಒಳಗೆ ಬರ್ತಾ ಇರೋದು ಕಾಣುತ್ತೆ. ಈಗ ನಾನು ನನ್ನ ಗಂಡ ಕೊಟ್ಟಿದ್ದ ಮಾತು ರಾಜನಿಗೆ ತಪ್ಪಿ ಹೋಗುತ್ತಲ್ಲ ಅಂತ ಒಳಗೆ ಓಡಿತು. ಓಡಬೇಕಾದ್ರೆ ಇವ ಊಟ ಮಾಡ್ತಾಯಿದ್ದಾನೆ. ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ? ಊಟ ಮಾಡುವಾಗ ಯಾರನ್ನು ಎಬ್ಬಿಸಬಾರದು. ಅದಕ್ಕೋಸ್ಕರ ಎಬ್ಬಿಸಲಿಲ್ಲ. ಹೊರಗೆ ಬರಬೇಕಾದ್ರೆ ಶತ್ರು ಒಳಗೆ ಬರ್ತಾಯಿದ್ದಾನೆ. ಇನ್ನೇನು ಮಾಡೋದು? ಸೆರಗನ್ನು ಸೊಂಟದಲ್ಲಿ ಕಟ್ಟಿಕೊಂಡು ಅಲ್ಲೇ ಇದ್ದಂಥ ಒನಕೆಯಿಂದ 100 ಜನ ಸೈನಿಕರನ್ನು ಕೊಂದಿರುವಂಥ ಒಂದು ದೊಡ್ಡ ಶ್ರೇಷ್ಠ ಹೆಣ್ಣು ಮಗಳು ಅವಳು ಒನಕೆ ಓಬವ್ವ. ಅಂಥವರ ಸಾಲು ಈ ದೇಶದಲ್ಲಿದೆ. ಅದಕ್ಕೆ ಅಪವಾದ ಇಂದಿರಾ ಗಾಂಧಿ. ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ತಾಯಂದಿರು ಮಾಡಿದರು, ಅಪವಾದವಾಗಿ ಸಿಕ್ಕಿರುವಂಥದ್ದು ಇಂದಿರಾ ಗಾಂಧಿ. ತನ್ನ ಸ್ವಾರ್ಥಕ್ಕೋಸ್ಕರ, ಸ್ವಂತ ಹಿತಕ್ಕೋಸ್ಕರ, ತನ್ನ ಅಧಿಕಾರದ ಆಸೆಗೋಸ್ಕರ, ತನ್ನ ಸ್ಥಾನಮಾನಕ್ಕೋಸ್ಕರ ದೇಶವನ್ನು ಬಲಿ ಕೊಟ್ಟಂಥವಳು ಇಂದಿರಾ ಗಾಂಧಿ. ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ನವ್ರು ಒಬ್ಬ ಹೊಡಿತಾ ಇದ್ದಾರೆ. ಇವತ್ತು ನಿನ್ನೆ ಒಬ್ಬ ಹೊಡಿದಿದ್ದಾರೆ ಪಾರ್ಲಿಮೆಂಟಲ್ಲಿ. ಸಂವಿಧಾನವನ್ನು ಉಳಿಸಿ ಕಳ್ಳರು ಇವರೇ ಸಂವಿಧಾನವನ್ನು ಹಾಳು ಮಾಡಿದ್ರಿ. ಇವರಿಗೆ ಒಂದು ಸ್ವಲ್ಪ ರಾಹುಲಿಗೆ ಹೇಳಿ ನಿನ್ನ ಅಜ್ಜಿ ಏನು ಮಾಡಿದ್ಲು ಅಂತ. ಅನ್ಯಾಯವನ್ನೇ ಮಾಡ್ತಾ ಬಂದಿರೋದು. ಬದಲಾವಣೆ, ಸಂವಿಧಾನದ ಬದಲಾವಣೆ 106 ಬಾರಿ ಆಗಿದೆ. ಅದರಲ್ಲಿ 32 ಬಾರಿ 1 ವರ್ಷದಲ್ಲಿ ಇಂದಿರಾ ಗಾಂಧಿ ಬದಲಾವಣೆ ಮಾಡಿರುವಂತೆ, ತಿದ್ದುಪಡಿ ಮಾಡಿರುವಂಥದ್ದು. 10 ವರ್ಷದಲ್ಲಿ ಮೋದಿಯವರಿದ್ದರು, ಬರೀ 8 ಬಾರಿ ಮಾತ್ರ ಮಾಡಿರುವಂಥದ್ದು. ಎಲ್ಲಿ ತಿದ್ದುಪಡಿ ತಂದೇವೆ? ಎಲ್ಲಿ ಸಂವಿಧಾನವನ್ನು ಬದಲು ಮಾಡ್ತೇವೆ ನಾವು? ಅದಕ್ಕೋಸ್ಕರ ಸಂವಿಧಾನವನ್ನು ಉಳಿಸಿ ಅಂತ ಬೊಬ್ಬ ಹಿಡಿತಾ ಇದ್ದಾರೆ. ಒಂದು ಸ್ವಲ್ಪ ಅವರಿಗೆ ಈ ದಿವಸ ಅದನ್ನು ನೆನಪು ಮಾಡಿಕೊಡ್ಬೋದು. ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಸ್ವಲ್ಪ ನೆನಪು ಮಾಡಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸಿದ್ದು 48ರಲ್ಲಿ RSS ಮಾತ್ರ ಏಕಾಂಗಿ. ಇಡೀ ದೇಶದ ಜನ ನಮ್ಮ ವಿರುದ್ಧ. ಆವಾಗಲೂ ನಾವು ಗೆದ್ದಿದ್ದು. ಯಾವಾಗ 75ರ ತುರ್ತು ಪರಿಸ್ಥಿತಿ ಬಂದ, ಕಾಂಗ್ರೆಸ್ ಏಕಾಂಗಿ. ಇಡೀ ದೇಶದ ಜನ ಒಟ್ಟಾಗಿ, ಎಲ್ಲ ಪಕ್ಷದವರು, ಎಲ್ಲ ಜನ ನಾಗರಿಕರು ಎಲ್ಲರೂ ಒಟ್ಟಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ RSSನ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಒಂದು 25 ವರ್ಷದ ನಂತರ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. 25ನೇ ವರ್ಷ ದೇವೇಗೌಡರು ಅದನ್ನು ಉಲ್ಲೇಖ ಮಾಡಿದರು. RSS ಇದ್ದದ್ರಿಂದಾಗಿ ನಾವು ಬದುಕಿದೆವು. RSS ಇದರ ನೇತೃತ್ವವನ್ನು ಕೈಗೆ ತಗೊಂಡು ಮಾಡಿರೋದು ಅಂತ. ಸಂಘದ ಕಾರ್ಯ ಹಾಗೆ. ಸಂಘದ ಕಾರ್ಯ ಅದು ರಾಷ್ಟ್ರೀಯ ಕಾರ್ಯ. ಅದು ವ್ಯಕ್ತಿಗೂ ಅಲ್ಲ, ಸಂಘಟನೆಗೂ ಅಲ್ಲ. ಎಂದು RSSಗೆ ಜೈ ಇಲ್ಲ ನಮ್ಮ ಹತ್ರ, ವ್ಯಕ್ತಿಗೆ ಜೈ ಇಲ್ಲ ನಮ್ಮ ಹತ್ರ. ನಮ್ಮದು ಭಾರತ ಮಾತಾಕಿ ಜೈ ಮಾತ್ರ ಇರೋದು. ಅದಕ್ಕೋಸ್ಕರ ರಾಷ್ಟ್ರವನ್ನು ಉಳಿಸುವಂಥ ಒಂದು ದೊಡ್ಡ ಕಾರ್ಯ ಅದು ಮುಗಿದಿದೆ ಅಂತ ತಿಳ್ಕೊಳ್ಬೇಡಿ. ಮತ್ತೆ ಯಾರೋ ಇಂಥವ್ರು ಬರೋ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ನಿತ್ಯ ನಿರಂತರ ಜಾಗೃತರಾಗಿರಬೇಕು ಅಂತ ಹೇಳೋದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ. ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ಉಳಿಸ್ಕೊಳ್ಬೇಕು. ನಾವೆಲ್ಲರೂ ಸೇರಿ ಈ ದೇಶವನ್ನು ಉಳಿಸ್ಕೊಳ್ಳುವಂಥ ಒಂದು ದೊಡ್ಡ ಅವಶ್ಯಕತೆ ಇದೆ. ಹಾಡು ಹೇಳೋರು ಹೇಳಿದ್ರು, ಎಂಥ ಪುಣ್ಯ ಭೂಮಿ ಇದೆ ಇದು. ಗಂಗೆ ಅವತರಿಸಿದ ಭೂಮಿ, ತುಂಗೆ ಹುಟ್ಟಿದಂಥ ಭೂಮಿ, ಕಾವೇರಿ ಹರಿತಾ ಇರುವಂಥ ಭೂಮಿ ಇದು. ಇಲ್ಲಿ ದೇವತೆಗಳು ಇಲ್ಲಿ ಬಂದು ನಡೆದಾಡಿದ್ದಾರೆ. ಜಗತ್ತಿನ ಇನ್ಯಾವುದೇ ದೇಶದಲ್ಲಿ ದೇವರು ಅವತಾರ ತಾಳಿದ್ದಿಲ್ಲ. ಯೇಸು ಕ್ರಿಸ್ತ ದೇವದೂತ ಅಲ್ಲ, ಯಾರು ಅಂತಲೇ ಗೊತ್ತಿಲ್ಲ. ದೇವರು ಎಲ್ಲಿ ಬಂದಿದ್ದಾರೆ ಹೇಳಿ? ದೇವರು ಈ ದೇಶದಲ್ಲಿ ಹುಟ್ಟಿದ್ದು, ಈ ದೇಶದಲ್ಲಿ ನಡೆದಿರುವಂಥದ್ದು. ಅಂಥ ಪುಣ್ಯಭೂಮಿ. ನಮ್ಮ ಅನೇಕ ಜನ್ಮಗಳ, ಹಿಂದಿನ ಜನ್ಮಗಳ ಪುಣ್ಯದ ಫಲವಾಗಿ ನಾವು ಹಿಂದೂಗಳಾಗಿ ಈ ದೇಶದಲ್ಲಿ ಹುಟ್ಟಿದ್ದೇವೆ. ಅದು ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ನಮ್ಮೊಂದು ಜವಾಬ್ದಾರಿ ಇದೆ, ನಮ್ಮೊಂದು ಕರ್ತವ್ಯ ಇದೆ. ಅದನ್ನು ಪಾಲನೆ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಕಣ್ಣ ಮುಂದೆ ದೇಶ ಇರಲಿ, ನಮ್ಮ ರಾಷ್ಟ್ರ ಇರಲಿ, ನಮ್ಮ ಧರ್ಮ ಇರಲಿ, ನಮ್ಮ ಸಂಸ್ಕೃತಿ ಇರಲಿ, ನಮ್ಮ ಜೀವನ ಮೌಲ್ಯಗಳನ್ನು ಇಟ್ಕೊಳ್ಳುವಂಥ ಒಂದು ಕಾರ್ಯ ತಾವೆಲ್ಲರೂ ಮಾಡ್ತೀರಾ ಅಂತ ಹೇಳಿ ಅವಕಾಶಕ್ಕಾಗಿ ವಂದನೆ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ವಂದೇ ಮಾತರಂ. ಸಾರಥಿ ಸತ್ಯಂ ಪರಂ ಧೀಮಹಿ.